ಹಾಯ್ ಸ್ಟೂಡೆಂಟ್ಸ್, ನೀವೆಲ್ಲರೂ ಮನೇಲಿ ಸೇಫ್ ಆಗಿದ್ದೀರಾ ಅನ್ಕೋತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೊರಗೆ ಹೋಗ್ಬೇಕಾದ್ರೆ ಆದಷ್ಟು ಮಾಸ್ಕ್ ಧರಿಸಿ ಮತ್ತು ಸ್ಯಾನಿಟೈಸರ್ ಇಟ್ಕೊಂಡು ಹೋಗಿ. ಆದರೆ ಮನೆ ಒಳಗೆ ಮಾಸ್ಕ್ ಮತ್ತು ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ ಯೂಸ್ ಮಾಡಬೇಡಿ. ಮನೇಲಿ ಆದಷ್ಟು ಮಾತಾಡಬೇಕಾದ್ರೆ ದೂರದಲ್ಲಿ ನಿಂತು ಮಾತಾಡಿ. ಮತ್ತು ಸ್ನೀಸ್ ಮಾಡಬೇಕಾದ್ರೆ ಅಂದರೆ ಅಕ್ಷಿ ಬಂದರೆ ಮೊಣಕೈ ಗೊತ್ತಲ್ವಾ, ಎಲ್ಬೋ ಆ ಕಡೆಗೆ ಅಕ್ಷಿ ಮಾಡಿ. ಅಂದರೆ ನಿಮ್ಮ ಬಾಡಿಯಿಂದ ಹೊರಗೆ ಹೋಗುತ್ತೆ ಅಂತ, ದೂರ ಹೋಗುತ್ತೆ, ಬೇರೆ ಯಾರಿಗೂ ಹರಡಲ್ಲ ಅಂತ. ನಿಮ್ಮ ಸ್ಕಿನ್ ಮೇಲಿದ್ದರೆ ಅದು ಸ್ವಲ್ಪ ಹೊತ್ತಿಗೆ ಸತ್ತೋಗುತ್ತೆ. ಸೊ ಬಟ್ ಏರಲ್ಲಿದ್ದರೆ ಯಾರ್ದಾರೋ ಮೂಗೊಳಗೆ ಹೋಗಿ ಅವರಿಗೆ ಡಿಸೀಸ್ ಬರ್ಬೋದು ನಿಮಗೆ ಬಂದಿದ್ದರೆ. ಸೊ ಮನೆ ಒಳಗೆ ಏನು ಯೂಸ್ ಮಾಡಬೇಕು, ಅವಾಗ ಹೊರಗೆ ಹೋಗಿ ಬಂದರೆ, ಏನಾರೋ ಬಾಗಿಲು ಹತ್ರ ಹೋಗಿ ಬಂದರೆ, ಮನೆ ಹಿಂದೆ ಹೋಗಿ ಬಂದರೆ, ಮೇಲೆ ಹೋಗಿ ಬಂದರೆ ಟೆರೇಸಿಗೆ, ಸೊ ಏನು ಮಾಡಿ, ಜಸ್ಟ್ ಸೋಪಲ್ಲಿ ಕೈ ತೊಳೀರಿ ಸಾಕು. ಓಕೆ, ಮತ್ತು ಮೂಗು ಬಾಯಿ ಮುಟ್ಕೋಬೇಡಿ. ಮಾಸ್ಕ್ ಮತ್ತು ಆಲ್ಕೋಹಾಲ್ ಸ್ಯಾನಿಟೈಸರ್ ಮನೆ ಒಳಗೆ ಆದಷ್ಟು ಕಡಿಮೆ ಯೂಸ್ ಮಾಡಿ, ಬಟ್ ಹೊರಗೆ ಯೂಸ್ ಮಾಡಲೇಬೇಕು. ಮತ್ತು ಯಾವುದೇ ಮಾಸ್ಕ್ ಯೂಸ್ ಮಾಡಿದ್ರು ಯೂಸ್ ಆ್ಯಂಡ್ ಥ್ರೋ ಇದ್ದರೆ ಓಕೆ, ಹೊಸದು ಯೂಸ್ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಮಾಮೂಲಿ ನೀರಲ್ಲೇ ಈ ಡೆಟಾಲೋ ಏನಾರೋ ಹಾಕಿರೋ ನೀರಲ್ಲಿ ಅದು ಬಿಟ್ಟು ಒಣಗಕ್ಕೆ ಹಾಕಿ ಸಾಕು. ಓಕೆ, ಹಿಂಡಿದ್ರೆ ಏನಾಗುತ್ತೆ, ಪೋರ್ಸ್ ದೊಡ್ಡದಾಗುತ್ತೆ, ವೇಸ್ಟ್ ಆಗೋಗುತ್ತೆ. ಓಕೆ, ಈಗ ನಾವು ಕೆಮಿಸ್ಟ್ರಿಗೆ ಬರೋಣ. ಸೊ ಐ ವೆಲ್ಕಮ್ ಯು ಆಲ್ ಟು ಮೈ ಕ್ಲಾಸ್, ದಟ್ ಈಸ್ ಕೆಮಿಸ್ಟ್ರಿ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಈಕ್ವೇಷನ್ಸ್ ಚಾಪ್ಟರ್ನ ಶುರು ಮಾಡಿದ್ವಿ ಅಲ್ವಾ. ಈ ಚಾಪ್ಟ್ರಲ್ಲಿ ನಾವು ಏನೇನು ನೋಡಿದ್ವಿ, ಕೆಮಿಕಲ್ ಚೇಂಜ್ ಅಂದರೆ ಏನೋ ಒಂದು ಎಕ್ಸಾಂಪಲ್ಲು, ಆಮೇಲೆ ಕೆಮಿಕಲ್ ರಿಯಾಕ್ಷನ್ ಅಂದರೆ ವರ್ಡ್ ರಿಯಾಕ್ಷನ್ ಹೇಗೆ ಬರೆಯೋದು ಅಲ್ವಾ, ವರ್ಡ್ ರಿಯಾಕ್ಷನ್ನ. ಆಮೇಲೆ ಅದೇ ವರ್ಡ್ ರಿಯಾಕ್ಷನ್ನ ನಾವು ಈಕ್ವೇಷನ್ಸ್ ಆಗಿ ಹೇಗೆ ಬರಿಬೋದು, ಫಾರ್ಮುಲಾ ಮತ್ತು ಸಿಂಬಲ್ಸ್ ಯೂಸ್ ಮಾಡಿ. ಆಮೇಲೆ ಯಾಕೆ ಸ್ಕೆಲಿಟಲ್ ಇಕ್ವೇಷನ್ ಅಂದರೆ ಬ್ಯಾಲೆನ್ಸ್ ಮಾಡ್ದಲೇ ಬರಿಬಾರ್ದು, ಇಂಬ್ಯಾಲೆನ್ಸ್ಡ್ ರಿಯಾಕ್ಷನ್ನ ಯಾಕೆ, ಈಕ್ವೇಷನ್ನ ಯಾಕೆ ಬರಿಬಾರ್ದು, ಅದನ್ನು ಕೂಡ ತಿಳ್ಕೊಂಡ್ವಿ. ಆಮೇಲೆ ಹೇಗೆ ಬ್ಯಾಲೆನ್ಸ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಚೆಕ್ ಮಾಡಿ ಬರೆಯೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಕಲಿತಾ ಇದ್ದೀವಿ. ಅದಕ್ಕೆ ಒಂದು ಪೆನ್ ಬುಕ್ ರೆಡಿ ಇರಬೇಕು. ಪೆನ್ ಮತ್ತು ಬುಕ್ ರೆಡಿ ಇಟ್ಕೊಳ್ಳಿ. ನಾನು ಮತ್ತೆ ಹೇಳಲ್ಲ, ತುಂಬ ಜನ ವಿಡಿಯೋ ನೋಡ್ತಿಲ್ಲ ಅಂತೆಲ್ಲ, ನಿಮಗೆ ಬೇಕಾದರೆ ನೀವು ನೋಡ್ತೀರಾ ಅಲ್ವಾ. ಯಾಕಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ತೀರ. ಸೊ ಇಂಟ್ರೆಸ್ಟ್ ಇರೋರು ಸರ್ರಿಗೆ ಫೋನ್ ಮಾಡಿ, ಸರ್ ವಿಡಿಯೋ ಬಂದಿಲ್ವಾ ಅಂತ ಕೇಳಿ ನೋಡ್ತಾರೆ. ಇಂಟ್ರೆಸ್ಟ್ ಇಲ್ದಲೇ ಇರೋರು ಎಷ್ಟು ಹೇಳಿದರೂ ನೋಡಲ್ಲ. ಸೊ ನಾನು ನಿಮಗೆ ಇಂಟ್ರೆಸ್ಟ್ ಬರ್ಸೋಕ್ಕಾಗಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ನಿಮಗೆ ಏನು ಡೌಟ್ ಇದ್ದರೂ ಕ್ಲಾರಿಫೈ ಮಾಡ್ತೀನಿ. ಓಕೆನಾ. ನೋಡಿ, ನಾವು ಆನ್ಲೈನ್ ಕ್ಲಾಸಸ್ ತುಂಬ ಈಸಿ ಅಲ್ಲ. ಪ್ರತಿಯೊಂದು ಸ್ಲೈಡ್ ನಾವು ಪ್ರಿಪೇರ್ ಮಾಡಬೇಕು. ಎಲ್ಲಿಂದ ನಾವು ಡೌನ್ಲೋಡ್ ಮಾಡಿ ಕೊಡೋಕ್ಕಾಗಲ್ಲ, ಕಾಪಿರೈಟ್ ಇರುತ್ತೆ, ಕೇಸ್ ಆಗುತ್ತೆ. ಸೊ ಡಯಾಗ್ರಾಮ್ಸ್ ಕೂಡ ಎಲ್ಲಿಂದನಾರೋ ಒಂದು ಡಯಾಗ್ರಾಮ್ ತೊಗೊಂಡು ಇನ್ನೊಂದು ಡಯಾಗ್ರಾಮ್ ತೊಗೊಂಡು ಜಾಯಿನ್ ಮಾಡಿ ನಮ್ಮ ಡಯಾಗ್ರಾಮ್ ಮಾಡಬೇಕು ಅದನ್ನು ಅಲ್ವಾ. ಸೊ ಹಾಗಾಗಿ ಟೀಚರ್ಸ್ನ ಎಫರ್ಟ್ ಇರುತ್ತೆ. ಸರ್ ಆಗಲಿ ಅಥವಾ ನನ್ನಾಗಲಿ, ವಿಶ್ವನಾಥ್ ಸರ್ದೇ ಆಗಲಿ ಅಥವಾ ನನ್ನ ಕ್ಲಾಸ್ ಆಗಿರಲಿ, ನೆಗ್ಲೆಕ್ಟ್ ಮಾಡಬೇಡಿ. ಸರ್ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ, ನನಗೆ ಆನ್ಲೈನ್ ಕ್ಲಾಸ್ ಆಗಲ್ಲ, ಯಾಕಂದರೆ ನಾನು ಬೇರೆ ಸ್ಕೂಲಿಗೆ ಟೀಚರ್ ಆಗಿರೋದ್ರಿಂದ ಅಲ್ಲಿಂದ ರೆಗ್ಯುಲರ್ ಕ್ಲಾಸಸ್ ನಡೀತಾ ಇದೆ ಈಗ. ಸೊ ಅದ್ರ ಮಧ್ಯೆ ನಾನು ನಿಮಗೆ ಈ ಕ್ಲಾಸಸ್ ಮಾಡಿಕೊಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇಟ್ಟು ನೋಡಿದ್ರೆ ನಮ್ಮ ಎಫರ್ಟ್ಸಿಗೆ ಬೆಲೆ ಸಿಗುತ್ತೆ. ನೀವು ನೋಡಲಿ ಬಿಡಲಿ, ನಾವು ವಿಡಿಯೋ ಪೋಸ್ಟ್ ಮಾಡ್ತೀವಿ, ಅದು ಬೇರೆ ವಿಷಯ. ಬೇಕಾದ್ರೆ ನನ್ನ ವರ್ಕ್ ಅದು ನಾನು ಮಾಡ್ತೀನಿ. ಸೊ ನಿಮ್ಗೆ ಉಪಯೋಗ ಆದರೆ ಅದು ಇನ್ನೂ ಖುಷಿಯಾಗುತ್ತೆ. ಓಕೆ ಮಕ್ಕಳೇ, ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಒಂದು ಪೆನ್ನು ಬುಕ್ ರೆಡಿ ಇಟ್ಕೊಳ್ಳಿ. ಇವತ್ತಿನ ಟಾಪಿಕ್ಸ್ ಏನೇನು, what are today's topics? The main topic today which we are studying is types of chemical reactions. Types of chemical reactions. ಸೊ ತುಂಬ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಇದೆ, ಬಟ್ ನಿಮಗೆ 5 ಟೈಪ್ಸ್ ಇಟ್ಟಿದ್ದಾರೆ. ಮೇನ್ 5 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಕೆಪ್ಟ್ ಇನ್ ಯುವರ್ ಸಿಲೆಬಸ್ ಫಾರ್ 10th ಸ್ಟ್ಯಾಂಡರ್ಡ್. ಲೆಟ್ us see which are those. The first one is combination. Second one is decombination. Third one, displacement. Fourth, double displacement. Fifth one, redox reaction. ಸೊ ಯಾವುದು ಮೊದಲನೇದಾಗಿ ಕಾಂಬಿನೇಷನ್, ಹೆಸರು ಹೇಳ್ದಂಗೆ ಕಂಬೈನ್ ಆಗೋದು. ಡಿಕಾಂಬಿನೇಷನ್ ಎರಡನೇದು, ಹಂಗಂದರೆ ಬೇರ್ಪಡೋದು, ಸಪ್ರೇಟ್. ಕಾಂಬಿನೇಷನ್ ಆಪೋಸಿಟ್ ಡಿಕಾಂಬಿನೇಷನ್. ಸರ್ ಡಿಕಾಂಬಿನೇಷನ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ ಅಂತ ಅನ್ಬೋದು ನೀವು. ಟೆಕ್ಸ್ಟ್ ಬುಕ್ ಸಿಕ್ಕಾಗ ಅದನ್ನು ಡಿಕಾಂಪೋಸಿಷನ್ ಅಂತಲೂ ಕರೀತಾರೆ. ಕಾಂಬಿನೇಷನ್ನ ನಾವು ಕಾಂಪೋಸಿಷನ್ ಅಂತಲೂ ಕರಿಬೋದು. ಅದೇ ರೀತಿ ಡಿಕಾಂಪೋಸಿಷನ್ ಅಂತಲೂ ಕೊಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿಕಾಂಪೋಸಿಷನ್ ಅಂತ ಯೂಸ್ ಮಾಡಿದ್ದಾರೆ, ಎರಡೂ ಒಂದೇ. ನೆಕ್ಸ್ಟ್ ಮೂರನೇದು ಡಿಸ್ಪ್ಲೇಸ್ಮೆಂಟ್ ಅಂದರೆ ಜಾಗ ಬದಲಾವಣೆ.
ಡಿಸ್ಪ್ಲೇಸ್ ಆಗೋದು ಅಂದ್ರೇನು, ಪ್ಲೇಸ್ ಚೇಂಜ್ ಆಗೋದು ಅಲ್ವಾ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಎರಡೆರಡು ಪ್ಲೇಸ್ ಚೇಂಜ್ ಆಗುತ್ತೆ, ಎರಡೆರಡು ಕೆಮಿಕಲ್ದು ಪ್ಲೇಸ್ ಚೇಂಜ್ ಆಗುತ್ತೆ. ಬಟ್ ಮೂರನೇದು ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದ್ರ ಪ್ಲೇಸ್, ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಂತ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಒಂದ್ರ ಜಾಗ ಬದಲಾವಣೆ ಆಗುತ್ತೆ ಒಂದು ಕೆಮಿಕಲ್ದು. ಬಟ್ ನಾಲ್ಕನೇದರಲ್ಲಿ ಎರಡು ಕೆಮಿಕಲ್ದು ಜಾಗ ಬದಲಾಗುತ್ತೆ. ಐದನೇದು ರೆಡಾಕ್ಸ್. ಹೀಗಂದ್ರೆ ಏನು ಅನ್ನೋದು ನಾನು ಹೇಳ್ಕೊಡ್ತೀನಿ. ಓಕೆ, ಆಮೇಲೆ ಸೊ ಈ ನಾಲ್ಕು ಈಸಿ. ಫಸ್ಟ್ನೇದು ಕಾಂಬಿನೇಷನ್, ಡಿಕಾಂಬಿನೇಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಮತ್ತು ಐದನೇದು ರೆಡಾಕ್ಸ್. ಇನ್ನೂ ಸಾಕಷ್ಟು ಇದ್ದಾವೆ, ಲೈಕ್ ಎಲೆಕ್ಟ್ರೋಕೆಮಿಕಲ್, ಬಯೋಕೆಮಿಕಲ್, ಈ ಥರ ಬೇರೆ ಬೇರೆ ಇದೆ. ಬಟ್ ಈ 5 ಆಲ್ಮೋಸ್ಟ್ ಎಲ್ಲವನ್ನೂ ಕವರ್ ಮಾಡುತ್ತೆ. ಇದರಲ್ಲೇ ಸಬ್ ಟೈಪ್ಸ್ ಕೂಡ ಸಾಕಷ್ಟು ಬರುತ್ತೆ. ಸೊ ಒಂದೊಂದೇ ನೋಡೋಣ. ನೀವು ರೆಡಿ ಇದ್ದರೆ ಶುರು ಮಾಡ್ತೀನಿ. ರೆಡಿ ಇದ್ದೀರಾ ಅಂದ್ಕೊಳ್ತೀನಿ. ಓಕೆ, ಫಸ್ಟ್ ಈ 5 ಟೈಪ್ ನೋಡೋ ಮುಂಚೆ ಯಾಕೆ ಇಷ್ಟೆಲ್ಲ ಟೈಪ್ಸ್ ಆಗಬೇಕು ಅಲ್ವಾ, ನೋಡೋಣ. ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಆ್ಯಂಡ್ ಮೇಕಿಂಗ್ ಆಫ್ ಬಾಂಡ್ಸ್ ಟು ಫಾರ್ಮ್ ನ್ಯೂ ಸಬ್ಸ್ಟೆನ್ಸಸ್. ನಿಮಗೆ ಗೊತ್ತಿದೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೇನು, ಬಾಂಡ್ ಗೊತ್ತಿದೆ ಅಲ್ವಾ. ಆಟಮ್ಸ್ ಮಧ್ಯೆ ಒಂದು ಕನೆಕ್ಷನ್ ಇರುತ್ತೆ ಅಥವಾ ಅಟ್ರಾಕ್ಷನ್ ಇರುತ್ತೆ, ಅದನ್ನೇನಂತ ಕರಿತೀವಿ, ಬಾಂಡ್ ಅಂತ. ಒಂದು ಕಡೆ ಬಾಂಡ್ ಬ್ರೇಕ್ ಆಗಿ ಇನ್ನೊಂದು ಕಡೆ ಬಾಂಡ್ ಮೇಕ್ ಆಗುತ್ತೆ, ಅಂದರೆ ಫಾರ್ಮ್ ಆಗುತ್ತೆ. ಹಾಗಾಗಿ ನ್ಯೂ ಸಬ್ಸ್ಟೆನ್ಸ್ ಬರೋದಲ್ವಾ. ಹಳೆ ಬಾಂಡ್ ಬ್ರೇಕ್ ಆಗಿ ಹೊಸ ಬಾಂಡ್ ಮೇಕ್ ಅಂದರೆ ಫಾರ್ಮ್ ಆಗುತ್ತೆ. ಇದೇ ತಾನೇ ಕೆಮಿಕಲ್ ರಿಯಾಕ್ಷನ್. ಈಗ ಎಲ್ಲಿ ಬ್ರೇಕ್ ಆಗುತ್ತೆ, ಎಲ್ಲಿ ಮೇಕ್ ಆಗುತ್ತೆ, ಅಂದರೆ ಯಾರ್ಯಾರ ನಡುವೆ, ಯಾವ್ಯಾವ ಎಲಿಮೆಂಟ್ ನಡುವೆ ಬ್ರೇಕ್ ಆಗುತ್ತೆ, ಯಾವ್ಯಾವ ಎಲಿಮೆಂಟ್ನ ನಡುವೆ ಮೇಕ್ ಆಗುತ್ತೆ ಅನ್ನೋದ್ರ ಮೇಲೆ ಈ 5 ಟೈಪ್ಸ್. ಅರ್ಥ ಆಗ್ತಿದೆಯಾ? ಸೊ ಬ್ರೇಕ್ ಮೇಕ್ ಆಗೇ ಆಗುತ್ತೆ ಎಲ್ಲ ಕೆಮಿಕಲ್ ರಿಯಾಕ್ಷನಲ್ಲಿ. ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಹ್ಯಾವ್ ಮೇಕಿಂಗ್ ಆ್ಯಂಡ್ ಬ್ರೇಕಿಂಗ್ ಆಫ್ ಬಾಂಡ್. ಆಗಲೇ ನ್ಯೂ ಸಬ್ಸ್ಟೆನ್ಸ್ ಬರೋದು ಅಲ್ವಾ. ಸೊ ಈ ಮೇಕ್ ಆ್ಯಂಡ್ ಬ್ರೇಕ್ ಯಾವ ಟೈಪ್ ಆಗುತ್ತೆ ಅನ್ನೋದ್ರ ಮೇಲೆ 5 ಟೈಪ್ಸ್ ಇದೆ. ಡಿಪೆಂಡಿಂಗ್ ಆನ್ ಮೇಕಿಂಗ್ ಆ್ಯಂಡ್ ಬ್ರೇಕಿಂಗ್ ಆಫ್ ಬಾಂಡ್ಸ್ ದೆರ್ ಆರ್ 5 ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಫಸ್ಟ್ ಒನ್ ಕಾಂಬಿನೇಷನ್. ಏನು? ಕಾಂಬಿನೇಷನ್. ನಾವು ಸಿಂಪಲ್ಲಾಗಿ ನೋಡೋಣ. ಎ ಮತ್ತು ಬಿ ಅನ್ನೋ 2 ಎಲಿಮೆಂಟ್ಸ್ ಇದೆ, ಅಥವಾ ಕಾಂಪೌಂಡ್ಸ್ ಅನ್ಕೋಬೋದು. ಎ ಅನ್ನೋದೊಂದು ಎಲಿಮೆಂಟು, ಬಿ ಅನ್ನೋದೊಂದು ಎಲಿಮೆಂಟ್, ಅಥವಾ ಎ ಅನ್ನೋದೊಂದು ಕಂಪೌಂಡ್, ಬಿ ಅನ್ನೋದೊಂದು ಕಂಪೌಂಡ್. 2 ಕಂಪೌಂಡ್ ಇದೆ, ಮಿನಿಮಮ್ 2 ಇರಲೇಬೇಕು. ಸರ್ 3 ಇರ್ಬೋದಾ? ಇರ್ಬೋದು. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇರ್ಬೋದು. 4 ಮೇಲೆ ಇರಲ್ಲ, ಸಾಮಾನ್ಯ 2 ತಪ್ಪಿದರೆ 3 ಇರುತ್ತೆ. 4 ತುಂಬ ಕಡಿಮೆ. ಸೊ ಈಗ ನೋಡೋಣ ಏನಾಗುತ್ತೆ. ಕಂಬೈನ್ ಅಂದ್ರೇನು? ಸೇರೋದು. ಸೊ 2 ಎಲಿಮೆಂಟ್ಸ್ ಅಥವಾ 2 ಕಂಪೌಂಡ್ಸ್ ಸೇರ್ತಾ ಇದೆ. ಎಕ್ಸಾಂಪಲ್ ಎ ಆ್ಯಂಡ್ ಬಿ ಅಂದ್ಕೊಳ್ಳೋಣ. ಅದೆರಡು ಸೇರಿ ಏನಾಗುತ್ತೆ, ಎ ಬಿ. ಒಂದೇ ಕಂಪೌಂಡ್ ಆಗಬೇಕು. ಎ ಪ್ಲಸ್ ಬಿ ಪ್ಲಸ್ ಸಿ ಸೇರಿದ್ರು ಕೂಡ ಅದು ಎ ಬಿ ಸಿ ಒಂದೇ ಕಂಪೌಂಡ್ ಆಗಬೇಕು. ಓಕೆ, ಅಥವಾ ಎ ಪ್ಲಸ್ ಬಿ ಪ್ಲಸ್ ಸಿ 3 ಎಲಿಮೆಂಟ್ಸ್ ಸೇರಿದ್ರು ಕೂಡ ಒಂದೇ ಕಾಂಪೌಂಡ್. ಎಷ್ಟೇ ಕಂಪೌಂಡ್ಸ್ ಅಥವಾ ಎಲಿಮೆಂಟ್ಸ್ ಸೇರಲಿ, ಬಟ್ ನಮಗೆ ಪ್ರಾಡಕ್ಟಲ್ಲಿ ಏನು ಬರಬೇಕು, ಒಂದೇ ಕಂಪೌಂಡ್. ಅದೇ ಕಾಂಬಿನೇಷನ್ ಅಂತ ಕರಿತೀವಿ, ಅಥವಾ ಕಂಪೋಸಿಷನ್ ಅಂತಲೂ ಕರಿತೀವಿ. ಸೊ ಡೆಫಿನಿಷನ್ ನೋಡೋಣ, ಈಸಿ ಇದೆ ಅಲ್ವಾ. 2 or more elements or compounds combine to form a single compound. 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಸೇರಿ ಒಂದೇ ಒಂದು ಕಂಪೌಂಡ್ ಆಗುತ್ತೆ, ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ಕಂಪೌಂಡ್ ಸೇರಿ ಒಂದೇ ಕಂಪೌಂಡ್ ಆಗುತ್ತೆ. ಇಲ್ಲೆಲ್ಲ ಏನು ಸೇಮು ಅಂದರೆ, ನಮಗೆ ಪ್ರಾಡಕ್ಟಲ್ಲಿ ಏನು ಬರಬೇಕು, ಒಂದೇ ಕಾಂಪೌಂಡ್. ಪ್ರಾಡಕ್ಟ್ ಹ್ಯಾಸ್ ಓನ್ಲಿ 1 ಕಂಪೌಂಡ್, ಅದ್ರ ಜೊತೆಗೆ ಬೇರೆ ಏನೂ ಕಂಪೌಂಡ್ ಬರಲ್ಲ. ಬೇಕಾದ್ರೆ ಹೀಟ್ ಎನರ್ಜಿ ರಿಲೀಸ್ ಆಗ್ಬಾರ್ದು, ಅದೇನಾರು ಆಗ್ಬೋದು. ಹೀಟ್ ಎನರ್ಜಿ ರಿಲೀಸ್ ಆಗೋದು ಅದೇನಾರು ಬರಿಬೋದು ಆ ಕಡೆ, ಬಟ್ ಕಂಪೌಂಡ್ ಒಂದೇ ಇರಬೇಕು. ಸೊ ಎ ಪ್ಲಸ್ ಬಿ ಗಿವ್ಸ್ ಎ ಬಿ. ಇದೊಂದು ಫಾರ್ಮ್. ಸರ್ ಎ ಯಾವ ಕೆಮಿಕಲ್, ಬಿ ಯಾವ ಕೆಮಿಕಲ್ ಅಂತ ಕೇಳಿಬಿಡಿ. ಇದೊಂದು ಜಸ್ಟ್ ಫಾರ್ಮ್ಯಾಟ್, ಈ ರೀತಿ ಇರುತ್ತೆ ಅಂತ ಕಲಿಯೋಕ್ಕೆ. ಈಗ ಎಕ್ಸಾಂಪಲ್ ನೋಡೋಣ. ಇದು ಈಸಿ ಆಗುತ್ತಾ ಈ ರೀತಿ ಹೇಳ್ಕೊಟ್ರೆ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎ ಬಿ ಎಲ್ಲ ಕೊಟ್ಟಿಲ್ಲ, ಬಟ್ ನಿಮಗೆ ಜ್ಞಾಪಕ ಇರಬೇಕು 2 ಕೆಮಿಕಲ್ ಸೇರಿ ಒಂದೇ ಕಂಪೌಂಡ್ ಆಗುತ್ತೆ ಅಂತ. ಇದು ಕಾಂಬಿನೇಷನ್. ನೋಡೋಣ ಎಕ್ಸಾಂಪಲ್. 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸ್ವಲ್ಪ ಬ್ಲರ್ ಆಗಿರ್ಬೋದು, ಯಾಕಂದರೆ ಎಲ್ಲವನ್ನೂ ಟೈಪ್ ಮಾಡೋಕ್ಕಾಗಲ್ಲ. ಸೊ ಬೇರೆ ಕಡೆ ಟೆಕ್ಸ್ಟ್ ಬುಕ್ ಚಿತ್ರದಿಂದ ಎಲ್ಲ ಕಟ್ ಮಾಡಿ ಹಾಕಿರ್ತೀನಿ. ಸೊ ಬ್ಲರ್ ಆಗಿರುತ್ತೆ ಸ್ವಲ್ಪ, ಆದರೂ ಕಾಣುತ್ತೆ ಅಂದ್ಕೊಂಡಿದ್ದೀನಿ ಅಲ್ವಾ. ಓಕೆ, ಎಕ್ಸಾಂಪಲ್ಸ್ ಫಾರ್ ಕಾಂಬಿನೇಷನ್. ನೀವು ಸಿಸ್ಟಮಲ್ಲಿ ನೋಡ್ತಿದ್ರೆ ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊಂಡು ನೋಡಿ, ಬ್ಲರ್ ಆಗಲ್ಲ. ಅಕಸ್ಮಾತ್ ಬ್ಲರ್ ಆದರೆ ವಾಯ್ಸ್ ಕೇಳಿಸ್ಕೊಳ್ಳಿ, ಜಾಸ್ತಿ ಹೊತ್ತೇನು ಇದನ್ನು ನೋಡಲ್ಲ ಅಲ್ವಾ. ಓಕೆ, ಎಕ್ಸಾಂಪಲ್ಸ್ ಫಾರ್ ಕಾಂಬಿನೇಷನ್. ತುಂಬ ಎಕ್ಸಾಂಪಲ್ಸ್ ಇದೆ, ಮತ್ತು 2 ಮಾತ್ರ ಕೊಡ್ತಾ ಇದ್ದೀನಿ. ಇದು ಕ್ರ್ಯಾಶ್ ಕೋರ್ಸ್ ಆಗಿರೋದ್ರಿಂದ ನಾವು ನಿಮಗೆ ಲೈನ್ ಬೈ ಲೈನ್ ಹೇಳ್ಕೊಡ್ತಾ ಇಲ್ಲ, ಇಡೀ ವರ್ಷ ಬೇಕಲ್ವಾ. ಬಟ್ 1 ಅಥವಾ 2 ತಿಂಗಳಲ್ಲಿ ನಾವು ಮುಗಿಸೋದ್ರಿಂದ ಮೇನ್ ಕಾನ್ಸೆಪ್ಟ್ಸ್, ಅಂದರೆ ನಿಮಗೆ ಮೇಲೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀವಿ. ಒಳಗಿನ ಇನ್ಫಾರ್ಮೇಷನ್ ನೀವು ಸ್ಕೂಲಲ್ಲಿ ಟೀಚರ್ಸ್ ಹೇಳ್ಕೊಟ್ಟಾಗ ಕಲೀರಿ. ಓಕೆ, ಈಗ ನಾನು ಮೇಲೆ ಸಮ್ಮರಿ ಥರ ಹೇಳ್ಕೊಡ್ತಾ ಇದ್ದೀನಿ. 2 ಎಕ್ಸಾಂಪಲ್ಸ್ ಹಾಕೋದಕ್ಕೆ. ಸೊ ಫಸ್ಟ್ ಒನ್ ಏನಾಗ್ತಿದೆ, ಕಾರ್ಬನ್. ಎಸ್ ಅಂದರೆ ಸಾಲಿಡ್ಡು, ಜಿ ಅಂದರೆ ಗ್ಯಾಸ್. ಓಕೆ, ಅದನ್ನು ಬರೆದಿದ್ದಾರೆ ಅಷ್ಟೇ.
ಓಕೆ, ಕಾರ್ಬನ್ ಯಾವುದ್ರ ಜೊತೆ ಕಂಬೈನ್ ಆಗ್ತಿದೆ? ಆಕ್ಸಿಜನ್. ಸೊ ಕಾರ್ಬನ್ ಯಾವ ಫಾರ್ಮಲ್ಲಿ ಇರ್ಬೋದು? ಕೋಲ್ ಫಾರ್ಮಲ್ಲಿ ಇರ್ಬೋದು, ಚಾರ್ಕೋಲ್ ಫಾರ್ಮಲ್ಲಿ ಇರ್ಬೋದು, ಗ್ರಾಫೈಟ್ ಫಾರ್ಮಲ್ಲಿ ಇರ್ಬೋದು, ಯಾವ ಫಾರ್ಮಲ್ಲಿ ಬೇಕಾದ್ರೂ ಇರ್ಬೋದಲ್ವಾ. ಸೊ ಕಾರ್ಬನ್ ಈಸ್ ಬರ್ಂಟ್ ವಿತ್ ಆಕ್ಸಿಜನ್, ಕಾರ್ಬನ್ ಈಸ್ ಕಂಬೈನಿಂಗ್ ವಿತ್ ಆಕ್ಸಿಜನ್. ಅಂದರೆ ಎರಡು ಎಲಿಮೆಂಟು ಕಂಬೈನ್ ಆಗ್ತಿದೆ, ಹೌದಾ? ಎ ಪ್ಲಸ್ ಬಿ. ಸಿನ ಎ ಅಂದ್ಕೊಳ್ಳಿ, O2ನ ಬಿ ಅಂದ್ಕೊಳ್ಳಿ. ಎ ಪ್ಲಸ್ ಬಿ ಏನು ಸಿಗ್ಬೇಕು ನಮಗೆ? ಎ ಬಿ ಸಿಗ್ತಾ ಇದೆ ಅಲ್ವಾ? CO2 ಗ್ಯಾಸ್ ಫಾರ್ಮಲ್ಲಿರುತ್ತೆ. ಸೊ ಎ ಪ್ಲಸ್ ಬಿ ಗಿವ್ಸ್ ಎ ಬಿ. ಅದೇ ಫಾರ್ಮಲ್ ಇಲ್ವಾ ನೋಡಿ? ಎ ಪ್ಲಸ್ ಬಿ ಗಿವ್ಸ್ ಎ ಬಿ, ಸಿ ಪ್ಲಸ್ O2 ಗಿವ್ಸ್ CO2. ಬರ್ನಿಂಗ್ ಆಫ್ ಕೋಲ್ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಬರ್ನಿಂಗ್ ಆಫ್ ಕೋಲ್ ತೊಗೊಂಡಿದ್ದೀವಿ. ಸಿ ಪ್ಲಸ್ O2 ಗಿವ್ಸ್ CO2. ಟೂ ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಒನ್ ಕಂಪೌಂಡ್. ಅದೇ ರೀತಿ ಎರಡು ಕಂಪೌಂಡ್ ಬೇಕಾದ್ರೂ ಸೇರ್ಬೋದು, ಅದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಸೇಮ್ ಎ ಪ್ಲಸ್ ಬಿ ಗಿವ್ಸ್ ಎ ಬಿ. H2 plus O2, hydrogen and oxygen combines to form water. H2 plus O2 gives H2O. ಸೊ 2H2 ಇದೆ ಅಂದರೆ ಅದು ಬ್ಯಾಲೆನ್ಸಿಂಗಿಗೆ. ಬ್ಯಾಲೆನ್ಸಿಂಗ್ನ ನಾವು ಬಯಾಟ್ ಹೊಡಿಬಾರ್ದು. ಸೊ ಅದಕ್ಕೆ ನಾನು 2H2 ಅಂತೆಲ್ಲ ಹೇಳ್ತಾ ಇಲ್ಲ. ಓಕೆ, ಫಾರ್ಮೇಷನ್ ಆಫ್ ವಾಟರ್ ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್. ವಾಟರ್ ಫಾರ್ಮ್ ಆಗೋದು ಕೂಡ ಕಾಂಬಿನೇಷನಿಗೆ ಎಕ್ಸಾಂಪಲ್. ಹೇಗೆ? ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಕಂಬೈನ್ಸ್ ಟು ಫಾರ್ಮ್ ವಾಟರ್. ಎ ಪ್ಲಸ್ ಬಿ ಗಿವ್ಸ್ ಎ ಬಿ. ಈಸಿ ಇದೆಯಾ? ಕಾಂಬಿನೇಷನ್ ತುಂಬ ಈಸಿ ಅಲ್ವಾ? ಎರಡು ಎಲಿಮೆಂಟು ಕಂಪೌಂಡ್ ಫಾರ್ಮ್ ಆಗುತ್ತೆ, ಅಥವಾ ಎರಡು ಕಂಪೌಂಡು ಒಂದೇ ಕಂಪೌಂಡನ್ನ ಫಾರ್ಮ್ ಮಾಡುತ್ತೆ. ಈಸಿ ಇದೆಯಾ? ಓಕೆ, ಸೊ ಇದನ್ನೆಲ್ಲ ಬರ್ಕೋಬೋದು ನೀವು ರಫ್ ಆಗಿ, ಬಟ್ ಸಾಕಷ್ಟು ಟೈಮ್ ಕೊಡೋಕ್ಕಾಗಲ್ಲ ಈಗ. ಓಕೆ, ಸಾಧ್ಯ ಆದರೆ ಬರ್ಕೊಳ್ಳಿ, ಮತ್ತು ಸಾಧ್ಯ ಆದರೆ ಸ್ಕ್ರೀನ್ಶಾಟ್ ತೊಗೋಬೋದು. ನೀವು ಮೊಬೈಲಲ್ಲಿ ನೋಡ್ತಾ ಇದ್ದರೆ ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ಬರುತ್ತಲ್ವಾ? ತೆಗೆದಿಟ್ಕೊಂಡ್ರೆ ಯಾವಾಗ ಬೇಕಾದ್ರೆ ನೋಡಿ ಬರ್ಕೋಬೋದು. ಬಟ್ ಯಾವುದಾದ್ಮೇಲೆ ಯಾವುದು ಅಂತ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಸುಮ್ಮನೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಯಾವುದಕ್ಕೂ ಅಂತ ಬರ್ಕೊಂಡ್ರೆ ಅಂತ ಹೆಡ್ಡಿಂಗ್ ಕೂಡ ಕೊಟ್ಟಿದ್ದೀನಿ, ಎಕ್ಸಾಂಪಲ್ಸ್ ಫಾರ್ ಕಾಂಬಿನೇಷನ್ ಅಂತ. ನೆಕ್ಸ್ಟ್ ನೋಡೋಣ, ಎರಡನೇದು ಯಾವುದು? ಡಿಕಾಂಬಿನೇಷನ್. ಕಾಂಬಿನೇಷನ್ ಮುಗೀತು ಮಕ್ಕಳೇ. ಈಗ ಡಿಕಾಂಬಿನೇಷನ್ ಅಥವಾ ಡಿಕಾಂಪೋಸಿಷನ್, ಇನ್ನೊಂದು ಹೆಸರೇನು? ಡಿಕಾಂಪೋಸಿಷನ್. ನೋಡೋಣ. ಇದರಲ್ಲೇನು ಉಲ್ಟಾ, ಕಾಂಬಿನೇಷನ್ನ ಉಲ್ಟಾ. ಕಂಪೌಂಡ್ ಇದ್ದಿದ್ದು ಎರಡು ಎಲಿಮೆಂಟಾಗಿ ಬ್ರೇಕ್ ಆಗುತ್ತೆ. ಕಂಪೌಂಡ್ ಇದ್ದಿದ್ದು ಎರಡು ಎಲಿಮೆಂಟಾಗಿ ಬ್ರೇಕ್ ಆಗುತ್ತೆ, ಅಥವಾ ಒಂದು ಕಂಪೌಂಡ್ ಇದ್ದಿದ್ದು ಎರಡು ಕಂಪೌಂಡ್ ಆಗಿ ಬೇಕಾದ್ರೂ ಬ್ರೇಕ್ ಆಗ್ಬೋದು. ಬಟ್ ಒಂದಿದ್ದು ಎರಡಾಗುತ್ತೆ. ಒನ್ ಬಿಕಮ್ಸ್ ಟು, ಒನ್ ಕಂಪೌಂಡ್ ಬಿಕಮ್ಸ್ ಟು ಕಂಪೌಂಡ್ಸ್, ಅಥವಾ ಒನ್ ಕಂಪೌಂಡ್ ಬಿಕಮ್ಸ್ ಒನ್ ಕಂಪೌಂಡ್ ಆ್ಯಂಡ್ ಒನ್ ಎಲಿಮೆಂಟ್. ಅಂದರೆ ಒಂದು ಕಂಪೌಂಡ್ ಇದ್ದಿದ್ದು ಒಂದು ಕಂಪೌಂಡು ಮತ್ತು ಒಂದು ಎಲಿಮೆಂಟ್ ಆಗ್ಬೋದು. ಅರ್ಥ ಆಗ್ತಿದೆಯಾ? ಅದೇ ರೀತಿ ಒಂದು ಕಂಪೌಂಡ್ ಇದ್ದಿದ್ದು ಎರಡು ಎಲಿಮೆಂಟ್. ಏನೇನು ಸಾಧ್ಯತೆ ಇದೆ? ಒನ್ ಕಂಪೌಂಡ್ ಕ್ಯಾನ್ ಸ್ಪ್ಲಿಟ್ ಇನ್ ಟು ಅ ಕಂಪೌಂಡ್ ಆ್ಯಂಡ್ ಆ್ಯನ್ ಎಲಿಮೆಂಟ್. ಒಂದು ಕಂಪೌಂಡು ಮತ್ತು ಇನ್ನೊಂದು ಎಲಿಮೆಂಟ್ ಆಗಿ ಬಿಡುಗಡೆ ಆಗ್ಬೋದು. ಅದೇ ರೀತಿ ಒಂದು ಕಂಪೌಂಡ್ ಇದ್ದಿದ್ದು ಎರಡು ಕಂಪೌಂಡ್ ಬೇಕಾದ್ರೂ ಆಗ್ಬೋದು, ಹಾಗೆ ಒಂದು ಕಂಪೌಂಡ್ ಇದ್ದಿದ್ದು ಎರಡು ಎಲಿಮೆಂಟ್ ಬೇಕಾದ್ರೂ ಆಗ್ಬೋದು. ಎ ಬಿ ಬಿಕಮ್ಸ್ ಎ ಪ್ಲಸ್ ಬಿ. ಎ ಬಿ ಕನ್ವರ್ಟ್ಸ್ ಟು ಎ ಪ್ಲಸ್ ಬಿ. ಇಲ್ಲಿ ಎ ಬಿ ಅಂದರೆ ಒಂದು ಕಂಪೌಂಡು, ಎ ಮತ್ತು ಬಿ ಕಂಪೌಂಡ್ಸ್ ಆಗಿರ್ಬೋದು ಅಥವಾ ಎಲಿಮೆಂಟ್ಸ್ ಆಗಿರ್ಬೋದು. ಓಕೆನಾ? ಡೆಫಿನಿಷನ್ ನೋಡೋಣ. ಎ ಸಿಂಗಲ್ ಕಂಪೌಂಡ್ breaks down into two or more elements or new compounds. A single compound, ಒಂದು ಸಿಂಗಲ್ ಕಂಪೌಂಡ್ ಇರೋದು ಏನಾಗಿ ಬ್ರೇಕ್ ಆಗುತ್ತೆ? ಬ್ರೇಕ್ಸ್ ಡೌನ್ ಇಂಟು ಟೂ ಆರ್ ಮೋರ್ ಎಲಿಮೆಂಟ್ಸ್. ಟೂ ಅಥವಾ ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ಆಗ್ಬೋದು. ಸರ್ ಹೇಗೆ ಅಂದರೆ, ಇಲ್ಲಿ ನೀವು ಕಂಪೌಂಡು ಎ ಬಿ ಸಿ ತೊಗೊಂಡಿದ್ರೆ, ಇಲ್ಲಿ ಎ ಬಿ ತೊಗೊಂಡಿದ್ದೀನಪ್ಪ, ಎ ಬಿ ಸಿ ಅನ್ನೋ ಕಂಪೌಂಡ್ ಇದ್ದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಆಗ್ಬೋದಿತ್ತು ಅಲ್ವಾ? ಓಕೆ, ಸೊ ಎರಡು ಕಂಪೌಂಡ್ ಅಥವಾ ಎರಡು ಎಲಿಮೆಂಟ್ ಆಗಿ ಬಿಡುಗಡೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ಸ್ ಫಾರ್ ಡಿಕಾಂಬಿನೇಷನ್. ಎರಡು ಈಸಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಮೊದಲನೇದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣ. ಸುಣ್ಣದ ಕಲ್ಲು ಗೊತ್ತಾ? ಎಲೆ ಅಡಿಕೆ ಸುಣ್ಣ ಅಥವಾ ಪೇಂಟ್ ಸುಣ್ಣ. ಎಸ್, ಅದೇ ಲೈಮ್ ಸ್ಟೋನ್ ಅಂತ ಕರಿತೀವಲ್ವಾ, ಅದರಲ್ಲೇ ಇರೋದೇನು? ಲೈಮ್ ಸ್ಟೋನ್ ಒಳಗೆ ಏನಿರುತ್ತೆ? ಕ್ಯಾಲ್ಶಿಯಂ ಕಾರ್ಬೋನೇಟ್. CaCO3, ಕಾಕೋ3 ಅನ್ಬೇಡಿ, ವಾಟ್ಸಪ್ಪಲ್ಲೆಲ್ಲ ನೋಡಿರ್ತೀರ ಅದನ್ನ. ಬಟ್ CaCO3 ಅಂತಲೇ ಹೇಳಬೇಕು, ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದನ್ನು ನಾವು ಹೀಟ್ ಮಾಡಿದಾಗ, ಹೀಟ್ ಬರ್ದಿಲ್ಲ ಅಲ್ಲಿ, ಯಾಕಂದರೆ ಆರೋ ಮಾರ್ಕ್ ಮೇಲೆ ಬರೆಯೋದು ಕಷ್ಟ. ಓಕೆ, ಅದಕ್ಕೆ ಬರ್ದಿಲ್ಲ. ಬಟ್ ಯಾವಾಗಲೂ ಆರೋ ಮಾರ್ಕ್ ಮೇಲೆ ನಾವೇನು ಮಾಡ್ತಿದ್ದೀವಿ ಅನ್ನೋದು ಬರೀಬೇಕು. ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ಹೀಟೆಡ್ ಟು ಫಾರ್ಮ್ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಮತ್ತೊಮ್ಮೆ ನೋಡೋಣ. ಕ್ಯಾಲ್ಶಿಯಂ ಕಾರ್ಬೋನೇಟ್ is heated to form calcium oxide and carbon dioxide.
ಇಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ಇದೆಯಲ್ಲ ಅದಕ್ಕೆ ಇನ್ನೊಂದು ಫಾರ್ಮು ಕ್ವಿಕ್ ಲೈಮ್. ಏನು ಇನ್ನೊಂದು ಹೆಸರು ಕ್ಯಾಲ್ಶಿಯಂ ಆಕ್ಸೈಡ್ದು? ಕ್ವಿಕ್ ಲೈಮ್. QUIC, ಕ್ವಿಕ್, LIME, ಲೈಮ್. ಓಕೆ, ಲೈಮ್ ಜ್ಯೂಸಲ್ಲಿ ಇದಿರುತ್ತಾ ಅನ್ಬೇಡಿ. ಆ್ಯಕ್ಚುಲಿ ಏನು ಅಂದರೆ ಲೈಮ್ ಅಂದರೆ ಎರಡು ಅರ್ಥ ಇದೆ. ಲೈಮ್ ಅಂದರೆ ಒಂದು ಕ್ಯಾಲ್ಶಿಯಂ ಆಕ್ಸೈಡ್, ಇನ್ನೊಂದು ಲೈಮ್ ಅಂದರೆ ನಿಂಬೆಕಾಯಿ. ನಿಂಬೆಕಾಯಿಗೆ ಹಸಿರು ಕಾಯಿ ಇರುತ್ತಲ್ಲ ಅದಕ್ಕೂ ಕೂಡ ಲೈಮ್ ಅಂತಾರೆ. ಯಾಕಂದರೆ ಇದ್ರ ಥರನೇ ಹುಳಿ ಹುಳಿ ಸುಡುತ್ತಲ್ವಾ, ಸುಣ್ಣ ಹೇಗೆ ನಾಲ್ಗೆನ ಸುಡುತ್ತೋ ನಾವು ಹಸಿರು ನಿಂಬೆಕಾಯಿ ತಿಂದರೂ ಕೂಡ ಹಾಗೆ ಇರುತ್ತೆ. ಹಾಗಾಗಿ ಎರಡಕ್ಕೂ ಒಂದೇ ಹೆಸರಿಟ್ಟಿದ್ದಾರೆ ಅಷ್ಟೆ. ಓಕೆ, ಸೊ ಈ ಕ್ಯಾಲ್ಶಿಯಂ ಕಾರ್ಬೋನೇಟು ಬಿಳಿ ಬಣ್ಣ ಇರುತ್ತೆ, ಆದರೆ ಕ್ಯಾಲ್ಶಿಯಂ ಆಕ್ಸೈಡ್ ಇರುತ್ತಲ್ಲ ಇದು ನೀರಲ್ಲಿ ಕಲರ್ಲೆಸ್ ಇರುತ್ತೆ. ಓಕೆ, ಸೊ ವೆನ್ ವೈಟ್ ಕಲರ್ಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ಹೀಟೆಡ್, ನೀರಲ್ಲಿರುತ್ತೆ, ಬರೀ ಡ್ರೈನ ಹೀಟ್ ಅಲ್ಲ, ಇದು ನೀರು ಹೀಟ್ ಮಾಡ್ತಾ ಇದ್ದೀವಿ, ಲಿಕ್ವಿಡ್ನ. ಓಕೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಸೊಲ್ಯೂಷನ್ನ ಹೀಟ್ ಮಾಡ್ತಿದ್ದೀವಿ. ವೆನ್ ವೈಟ್ ಕಲರ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸೊಲ್ಯೂಷನ್ ಈಸ್ ಹೀಟೆಡ್ ಇಟ್ ಗಿವ್ಸ್ ಕಲರ್ಲೆಸ್ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್. ಇಲ್ಲೇನಾಗ್ತಿದೆ, ಒಂದು ಕಂಪೌಂಡ್ ಇದ್ದಿತ್ತು ಎರಡು ಕಂಪೌಂಡಾಗಿ ಬಿಡುಗಡೆ ಆಗ್ತಿದೆ, ಹೌದಾ? ನೋಡಿ ಈ ಎಕ್ಸಾಂಪಲ್ನ. AB ಬಿಕಮ್ಸ್ A+B. ಇಲ್ಲಿ ಎ ಅಂದರೆ ಯಾವುದು? ಕ್ಯಾಲ್ಶಿಯಂ. ಬಿ ಅಂದರೆ CO3. ಓಕೆ, CO3. ಬಿ ಅಂದ್ರೇ CO3 ಕಂಪೌಂಡ್ ಅಲ್ವಾ? ನಾನು ಹೇಳಿದ್ದೆ ಎ ಅನ್ನೋದು ಎಲಿಮೆಂಟಾರೋ ಆಗಿರ್ಬೋದು ಅಥವಾ ಬಿ ಅನ್ನೋದು ಕಂಪೌಂಡ್ ಬೇಕಾರೋ ಆಗಿರ್ಬೋದು. ಓಕೆ, ಸೊ AB ಬಿಕಮ್ಸ್ A+B. ಎ ಅಂದರೆ ಕ್ಯಾಲ್ಶಿಯಂ, ಬಿ ಅಂದರೆ CO3. ಓಕೆ, ಇಲ್ಲಿ CaO ಮತ್ತೊಂದು ಕಂಪೌಂಡು ಎ, CO2 ಮತ್ತೊಂದು ಕಂಪೌಂಡ್ ಬಿ. ಓಕೆ, ಅರ್ಥ ಆಗ್ತಿದೆಯಾ? ಒಂದು ಕಂಪೌಂಡು ಎರಡು ಕಂಪೌಂಡಾಗಿ ಬಿಡುಗಡೆ ಆಗ್ತಿದೆ. ಹಾಗಾದರೆ ಎಲಿಮೆಂಟ್ಸಾಗಿ ಬಿಡುಗಡೆ ಆಗೋಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ ಈಗ. ಓಕೆ, ವಾಟರ್ಗೆ ಕರೆಂಟ್ ಕೊಟ್ಟಾಗ ಎಲೆಕ್ಟ್ರಾಲಿಸಿಸ್ ಕೇಳಿದ್ದೀರಾ? ವೆನ್ ಕರೆಂಟ್ ಪಾಸಸ್ ಥ್ರೂ ವಾಟರ್ ಏನಾಗುತ್ತೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಇದು ಡಿಕಾಂಬಿನೇಷನಿಗೆ ಅಥವಾ ಡಿಕಂಪೋಸಿಷನ್ಗೆ ಎಕ್ಸಾಂಪಲ್. ಓಕೆ, ವೆನ್ ವಾಟರ್ ಅಂಡರ್ಗೋಸ್ ಎಲೆಕ್ಟ್ರಾಲಿಸಿಸ್, H2O ಅಂತ ಬರೆದಿದ್ದಾರೆ ಯಾಕಂದರೆ ಲಿಕ್ವಿಡ್ ಅಲ್ವಾ. ವೆನ್ ವಾಟರ್ ಅಂಡರ್ಗೋಸ್ ಎಲೆಕ್ಟ್ರೋಲೈಸಿಸ್ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್. ಇಲ್ಲೇನಾಗ್ತಿದೆ, ವಾಟರ್ ಅನ್ನೋ ಕಂಪೌಂಡ್ ಎಲೆಕ್ಟ್ರೋಲಿಸಿಸ್ ಹಾಕಿ ಏನೇನು ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತಿದೆ? ಹೈಡ್ರೋಜನ್ ಗ್ಯಾಸ್ ಅನ್ನೋ ಎಲಿಮೆಂಟು ಮತ್ತು ಆಕ್ಸಿಜನ್ ಗ್ಯಾಸ್ ಎಲಿಮೆಂಟ್ನ ಪ್ರೊಡ್ಯೂಸ್ ಮಾಡ್ತಿದೆ. A+B ಗಿವ್ಸ್ AB. ಕರೆಕ್ಟಾ? ಅದೇ ಫಾರ್ಮೇಟಲ್ಲಿದೆ ತಾನೆ ನೋಡಿ. AB ಗಿವ್ಸ್ A+B. ಸಾರಿ, ತಪ್ಪು ಹೇಳಿದೆ ನಾನು, ಈಗ ಕರೆಕ್ಟ್ ಹೇಳ್ತಿದ್ದೀನಿ. AB ಇದ್ದಿದ್ದು ಏನಾಗಿ ಬ್ರೇಕ್ ಆಗುತ್ತೆ? A+B. ಇಲ್ಲಿ AB ಅಂದರೆ ಯಾರು? ವಾಟರ್. ಎ ಅಂದರೆ ಹೈಡ್ರೋಜನ್, ಬಿ ಅಂದರೆ ಆಕ್ಸಿಜನ್. AB ಗಿವ್ಸ್ A+B. ಈಸಿ ಇದೆ ಅಲ್ವಾ ಡಿಕಾಂಬಿನೇಷನ್? ಓಕೆ, ನೆಕ್ಸ್ಟ್ ನೋಡೋಣ, ಡಿಸ್ಪ್ಲೇಸ್ಮೆಂಟ್. ಸೊ ಯಾವುದು ಓದ್ತಿದ್ದೀವಿ ಈಗ? ಮತ್ತೆ ತೋರಿಸ್ತಿದ್ದೀನಿ ಯಾಕಂದರೆ ನಿಮಗೆ ಟೈಪ್ಸ್ ಗೊತ್ತಾಗ್ತಾ ಇರಬೇಕು, ಒಂದು ಕಲ್ತ ಮೇಲೆ ಇನ್ನೊಂದು ಮರಿಬಾರ್ದು. ಮೊದಲನೇದು ಕಾಂಬಿನೇಷನ್, A+B AB ಕಾಂಬಿನೇಷನ್ ಆಯಿತು. ನೆಕ್ಸ್ಟ್ ಡಿಕಾಂಬಿನೇಷನ್, AB ಇದ್ದಿದ್ದು A+B ಸಪ್ರೇಟ್ ಆಗುತ್ತೆ. ಈಗ ಡಿಸ್ಪ್ಲೇಸ್ಮೆಂಟ್. ಪ್ಲೇಸ್ ಅಂದರೆ ಜಾಗ, ಡಿಸ್ಪ್ಲೇಸ್ ಅಂದರೆ ಜಾಗ ಬದಲಾವಣೆ, ಡಿಸ್ಪ್ಲೇಸ್ ಆಗೋದು ಅಂದರೆ ಜಾಗ ಬದಲಾವಣೆ. ಇದನ್ನು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಂತಲೂ ಕರೀತಾರೆ. ಓಕೆ, ಡಿಸ್ಪ್ಲೇಸ್ಮೆಂಟ್ನ ಏನಂತ ಕರೀತಾರೆ? ಸಿಂಗಲ್ ಡಿಸ್ಪ್ಲೇಸ್ಮೆಂಟ್. ಈಗ ನೋಡೋಣ, AB ಅನ್ನೋ ಒಂದು ಕಂಪೌಂಡ್ ಇದೆ. ಓಕೆ, ಅದ್ರ ಜೊತೆ C ಅನ್ನೋ ಎಲಿಮೆಂಟ್ ಸೇರಿಕೊಳ್ಳುತ್ತೆ. AB ಅನ್ನೋ ಕಂಪೌಂಡಿಗೆ C ಅನ್ನೋ ಎಲಿಮೆಂಟ್ ಸೇರಿಕೊಳ್ಳುತ್ತೆ. ಅ ಕಂಪೌಂಡ್ ಕಾಲ್ಡ್ AB ರಿಯಾಕ್ಟ್ಸ್ ವಿತ್ ಅನ್ ಎಲಿಮೆಂಟ್ ಕಾಲ್ಡ್ C. ಒಂದು ಕಂಪೌಂಡು ಮತ್ತು ಒಂದು ಎಲಿಮೆಂಟ್. ಅ ಕಂಪೌಂಡ್ AB ರಿಯಾಕ್ಟ್ಸ್ ವಿತ್ ಅನ್ ಎಲಿಮೆಂಟ್ ಕಾಲ್ಡ್ C. ಈಗ ಏನಾಗುತ್ತೆ, ಇಲ್ಲಿ ಈ ರಿಯಾಕ್ಷನ್ ಆಗಬೇಕು ಅಂದರೆ ಒಂದು ಇಂಪಾರ್ಟೆಂಟ್ ಇದಿರಬೇಕು, ಏನು ಕ್ಯಾರೆಕ್ಟರಿಸ್ಟಿಕ್ ಇರಬೇಕು. ಅದೇನು? ಈಗ C ಇದೆಯಲ್ಲ, ಅದು ಬಿಗಿಂತ ಜಾಸ್ತಿ ಪವರ್ಫುಲ್ ಇದ್ದರೆ ಮಾತ್ರ ಆ ಬಿನ ಜಾಗ C ಪಡ್ಕೊಳ್ಳುತ್ತೆ. ಮತ್ತೊಂದು ಹೇಳ್ತೀನಿ, ಇಫ್ C ಈಸ್ ಸ್ಟ್ರಾಂಗರ್ ದೆನ್ B, ದೆನ್ ಓನ್ಲಿ C ಕ್ಯಾನ್ ಟೇಕ್ ದ ಪ್ಲೇಸ್ ಆಫ್ B. ಅಂದರೆ ಬಿನ ಒದ್ದೋಡಿಸಿ C ಅಲ್ಲಿ ಕೂತ್ಕೋಬೇಕು ಅಂದರೆ C ಸ್ಟ್ರಾಂಗರ್ ಇರಬೇಕು ತಾನೇ ಅಲ್ವಾ? ಸೊ ಅವಾಗ ಮಾತ್ರ ಆಗುತ್ತೆ. ಈ C ಎಲಿಮೆಂಟ್ B ಎಲಿಮೆಂಟ್ಗಿಂತ ಸ್ಟ್ರಾಂಗರ್ ಇರಬೇಕು, ಅಂದರೆ ಹೈಲಿ ರಿಯಾಕ್ಟಿವ್ ಇರಬೇಕು. ಆಗ ಮಾತ್ರ ಈ ರಿಯಾಕ್ಷನ್ ಆಗುತ್ತೆ, ಇಲ್ಲಾಂದರೆ ಈ ಥರ ರಿಯಾಕ್ಷನ್ ಆಗಲ್ಲ. ಎಕ್ಸಾಂಪಲ್ ತೋರಿಸ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ. ಸೊ ಏನಾಗುತ್ತೆ ನೋಡೋಣ. AB + C ಗಿವ್ಸ್ AC + B. ಅಂದರೆ ಏನಾಯಿತು, ಬಿ ಅನ್ನೋ ಎಲಿಮೆಂಟ್ನ ಜಾಗನ C ಅನ್ನೋ ಎಲಿಮೆಂಟ್ ಬದಲಾವಣೆ ಮಾಡ್ತು. ಯಾರ್ಯಾರ್ದು ಜಾಗ ಬದಲಾವಣೆ ಆಯಿತು? ಬಿದ ಜಾಗ ಬದಲಾವಣೆ ಆಯಿತು. B ಈಸ್ ಡಿಸ್ಪ್ಲೇಸ್ಡ್ ಬೈ C ಅಲ್ವಾ? ಬಿನ ಜಾಗನ C ಆಕ್ರಮಿಸ್ಕೋತಾ ಇದೆ. ಇದನ್ನೇ ನಾವು
ಜಾಗ ಬದಲಾವಣೆ. ಸೊ ಇದನ್ನ ಹೇಗೆ ಹೇಳಬೇಕು? ಎ ಬಿ ಕಂಬೈನ್ಸ್ ವಿತ್ ಸಿ, ದೆನ್ ಸಿ ಡಿಸ್ಪ್ಲೇಸಸ್ ಬಿ, ಅಥವಾ ಬಿ ಈಸ್ ಡಿಸ್ಪ್ಲೇಸ್ಡ್ ಬೈ ಸಿ, ಬಿ ಈಸ್ ಡಿಸ್ಪ್ಲೇಸ್ಡ್ ಬೈ ಸಿ. ಓಕೆ, ಏನಾಯಿತು? ಎ ಸಿ ಪ್ಲಸ್ ಬಿ, ಹೊಸ ಕಂಪೌಂಡ್ ಅಲ್ವಾ ಎ ಸಿ, ಎ ಬಿ ಇದ್ದಿದ್ದು ಎ ಸಿ ಆಯಿತು. ಬಿ ಜಾಗದಲ್ಲಿ ಸಿ ಇದೆ ಅಲ್ವಾ, ಸಿ ಜಾಗದಲ್ಲಿ ಬಿ ಇದೆ, ಹೌದಾ? ಈಸಿ ಇದೆ ಅಲ್ವಾ? ಡೆಫಿನಿಷನ್ ನೋಡೋಣ. ಎ ಮೋರ್ ರಿಯಾಕ್ಟಿವ್ ಎಲಮೆಂಟ್, ಇಲ್ಲಿ ಮೋರ್ ರಿಯಾಕ್ಟಿವ್ ಎಲಮೆಂಟ್ ಯಾರು? ಸಿ. ಎ ಮೋರ್ ರಿಯಾಕ್ಟಿವ್ ಎಲಮೆಂಟ್ ಡಿಸ್ಪ್ಲೇಸಸ್ ಅ ಲೆಸ್ ರಿಯಾಕ್ಟಿವ್ ಎಲಮೆಂಟ್, ಇಲ್ಲಿ ಲೆಸ್ ರಿಯಾಕ್ಟಿವ್ ಎಲಮೆಂಟ್ ಯಾವುದು? ಬಿ, ಫ್ರಮ್ ಇಟ್ಸ್ ಕಂಪೌಂಡ್. ಓಕೆ, ಬಿ ಅನ್ನೋದು ಲೆಸ್ ರಿಯಾಕ್ಟಿವ್ ಆಗಿದ್ದರಿಂದ ಸಿ ಅದನ್ನು ಓಡಿಸ್ತು, ಅಥವಾ ಸಿ ಅದರ ಜಾಗನ ಆಕ್ಯುಪೈ ಮಾಡ್ಕೋತು. ಸಿ ಎಂಬ ಹೈಲಿ ರಿಯಾಕ್ಟಿವ್ ಎಲಮೆಂಟ್ ಬಿ ಎಂಬ ಕಡಿಮೆ ರಿಯಾಕ್ಟಿವ್ ಎಲಮೆಂಟ್ನ ಪ್ಲೇಸ್ನ ಪಡ್ಕೊಂತು. ಈಸಿ ಇದೆ ಅಲ್ವಾ? ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಏನು? ಎಫ್ ಇ ಅಂದರೆ ಅಯನ್ ಪ್ಲಸ್ ಸಿ ಯು ಎಸ್ ಒ 4 ಕಾಪರ್ ಸಲ್ಫೇಟ್ ಗಿವ್ಸ್ ಸಿ ಯು ಪ್ಲಸ್ ಎಫ್ ಇ ಎಸ್ ಒ 4. ಇಲ್ಲಿ ನೋಡಿ, ಬಿ ಜಾಗದಲ್ಲಿ ಏನಿದೆ? ಸಿ ಯು ಇದೆ. ಸರ್ ಮುಂದೆ ಹಿಂದೆ ಆಗಿದೆ, ಅದೇನು ತಲೆ ಕೆಡಿಸ್ಕೋಬೇಡಿ. ಬಿ ಜಾಗದಲ್ಲಿ ಸಿ ಯು ಇದೆ, ಎಸ್ ಒ 4 ಜಾಗದಲ್ಲಿ ಎ. ನೋಡಿ, ಎ ಬಿ ಬದಲು ಇಲ್ಲಿ ಬಿ ಎ ಅಂತ ಬರೆದಿದ್ದೀವಿ ಅಷ್ಟೇ. ಸೊ ಬಿ ಯಾರು? ಕಾಪರ್, ಸಿ ಯು. ಎಸ್ ಒ 4 ಯಾರು? ಎ. ನೋಡ್ಕೊಳ್ಳಿ ಮತ್ತೆ, ಎ ಬಿ ಅಂದರೆ ಇಲ್ಲಿ ಸಿ ಯು ಎಸ್ ಒ 4, ಇಲ್ಲಿ ಸಿ ಯು ಬಿ. ಹಾಗಾದ್ರೆ ಸಿ ಯಾರು ಸರ್? ಸಿ ಜಾಗದಲ್ಲಿ ಯಾರಿದ್ದಾರೆ? ಎಫ್ ಇ. ಮೊದಲು ಬರೆದಿದ್ದೀವಿ ಅಷ್ಟೇ, ಬರೆಯೋದು ನಾವು ರಿಯಾಕ್ಟಿವ್ನ ಫಸ್ಟ್ ತೋರಿಸಿದ್ದೀವಿ ಅಷ್ಟೇ, ಏನಿಲ್ಲ. ಸೊ ಎಫ್ ಇ ಅಂದರೆ ಯಾರ ಜಾಗ? ಸಿ. ಎ ಯಾರು? ಎಸ್ ಒ 4. ಬಿ ಯಾರು? ಸಿ ಯು. ಇಲ್ಲಿ ಕಾಪರ್ ಅಯನ್ಗಿಂತ ವೀಕ್. ನಿಮಗೆ ಗೊತ್ತಿದೆ, ಅಲ್ಲಿ ಎ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಬಿ ಅಲ್ವಾ? ಅಲ್ಲಿ ಸಾರಿ, ತಪ್ಪಾಗಿ ಹೇಳಿದೆ. ಸಿ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಬಿ, ಸಿ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಬಿ ಅಲ್ವಾ? ಹಾಗೆ ಇಲ್ಲಿ ಅಯನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಹೇಗೆ ಗೊತ್ತಾಗುತ್ತೆ ಅಂದರೆ, ರಿಯಾಕ್ಷನ್ ಮಾಡಿದಾಗ ಗೊತ್ತಾಗುತ್ತೆ, ತೋರಿಸ್ತೀವಿ. ಅದು ಸ್ಟ್ರಾಂಗ್ ಇದ್ದರೆ ತಾನೇ ಜಾಗನ ಆಕ್ರಮಿಸ್ಕೊಳ್ಳೋಕ್ಕೆ ಸಾಧ್ಯ. ಈಗ ಅಯನ್ ಸ್ಟ್ರಾಂಗ್ ಇದ್ದರೆ ಕಾಪರ್ನ ಜಾಗನ ಆಕ್ರಮಿಸ್ಕೊಳ್ಳುತ್ತೆ. ಈಗ ನೋಡೋಣ ಏನಾಗುತ್ತೆ. ಸಿ ಯು ಪ್ಲಸ್ ಎಫ್ ಇ ಎಸ್ ಒ 4, ಸಿ ಯುನ ಒದ್ದೋಡಿಸಿ ಅಂದರೆ ಕಾಪರ್ನ ಒದ್ದೋಡಿಸಿ ಎಸ್ ಒ 4 ಜೊತೆ ಯಾರು ಕೂತ್ಕೊಂಡ್ರು? ಅಯನ್. ಓಕೆ, ಇಲ್ಲಿ ಎ ಜೊತೆ ಸಿ ಕೂತ್ಕೊಂತಲ್ಲ, ಬಿನ ಒದ್ದೋಡಿಸಿ ನೋಡಿ, ಎ ಸಿ ಪ್ಲಸ್ ಬಿ. ಸಿ ಆಕ್ಯುಪೈಡ್ ದ ಪ್ಲೇಸ್ ಆಫ್ ಬಿ ಅಲ್ವಾ? ಸಿ ಬಿ ಜಾಗನ ಆಕ್ಯುಪೈ ಮಾಡ್ಕೊತು, ಬಿನ ಒದ್ದೋಡಿಸ್ತು, ಯಾಕೆಂದರೆ ಬಿ ವೀಕ್. ಅದೇ ರೀತಿಯಲ್ಲಿ ಅಯನ್ ಆಕ್ಯುಪೈಡ್ ದ ಪ್ಲೇಸ್ ಆಫ್ ಕಾಪರ್ ಬಿಕಾಸ್ ಕಾಪರ್ ಈಸ್ ವೀಕ್. ಸಿ ಯು ಪ್ಲಸ್ ಎಫ್ ಇ ಎಸ್ ಒ 4 ಏನಾಯಿತು? ಅಯನ್ ಪ್ಲಸ್ ಕಾಪರ್ ಸಲ್ಫೇಟ್ ಇದ್ದಿದ್ದು ಕಾಪರ್ ಪ್ಲಸ್ ಅಯನ್ ಸಲ್ಫೇಟ್. ಐ ರಿಪೀಟ್, ಅಯನ್ ಪ್ಲಸ್ ಕಾಪರ್ ಸಲ್ಫೇಟ್ ಇದ್ದಿದ್ದು ಕಾಪರ್ ಪ್ಲಸ್ ಅಯನ್ ಸಲ್ಫೇಟ್ ಆಯಿತು, ಹೌದಾ? ಆದರೆ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಇರಬೇಕು. ಇಲ್ಲಿ ಅಯನ್ ಸಾಲಿಡ್ ಅಲ್ವಾ, ಬಟ್ ಕಾಪರ್ ಸಲ್ಫೇಟ್ ಸಲ್ಯೂಷನ್ ರೂಪದಲ್ಲಿ ಇರಬೇಕು. ಒಂದು ಸಲ್ಯೂಷನ್ ರೂಪದಲ್ಲಿ ಇರಲೇಬೇಕು. ಬೇಕಾದ್ರೆ ಎರಡೂ ಸಲ್ಯೂಷನ್ ರೂಪದಲ್ಲಿ ಇರ್ಬೋದು, ಬಟ್ ಅಟ್ಲೀಸ್ಟ್ ಒಂದು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಆಗಬೇಕು ಅಂದರೆ ಒಂದು ಸಲ್ಯೂಷನ್ ರೂಪದಲ್ಲಿ ಇರಲೇಬೇಕು. ಇಲ್ಲಿ ಕಾಪರ್ ಸಲ್ಫೇಟ್ ಇದೆಯಲ್ಲ, ಅದು ಸಲ್ಯೂಷನ್ ರೂಪದಲ್ಲಿ ಇರುತ್ತೆ. ಹಾಗೆ ಪ್ರಾಡಕ್ಟಲ್ಲಿ ಅಯನ್ ಸಲ್ಫೇಟ್ ಇದೆಯಲ್ಲ, ಎಫ್ ಇ ಎಸ್ ಒ 4, ಅದು ಕೂಡ ಸಲ್ಯೂಷನ್. ಒಂದು ಸಲ್ಯೂಷನ್ ಇರಲೇಬೇಕು, ಇಲ್ಲ ಅಂದರೆ ರಿಯಾಕ್ಷನ್ ಆಗಲ್ಲ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ, ಅಯನ್ ಇದೆಯಲ್ಲ, ಅದು ಕಾಪರ್ ಜಾಗದಲ್ಲಿ ಆಕ್ಯುಪೈ ಮಾಡ್ಕೋಬೇಕು, ಕಾಪರ್ ಬಿಟ್ಟು ಹೋಗಬೇಕು. ಈ ರೀತಿ ಮೂಮೆಂಟ್ ಆಗಬೇಕು ಅಂದರೆ ಲಿಕ್ವಿಡ್ ರೂಪದಲ್ಲಿ ಇರಬೇಕು ತಾನೆ. ಸಾಲಿಡಲ್ಲಿ ಮೂಮೆಂಟ್ ಆಗುತ್ತಾ? ಇಲ್ಲ, ಸಾಲಿಡ್ ಪಾರ್ಟಿಕಲ್ಸಲ್ಲಿ ಮೂಮೆಂಟ್ ಸಾಧ್ಯ ಇಲ್ಲ, ಬರೀ ವೈಬ್ರೇಷನ್ ಸಾಧ್ಯ. ಹಾಗಾಗಿ ಲಿಕ್ವಿಡ್ ಅಥವಾ ಸಲ್ಯೂಷನ್ ಇರಲೇಬೇಕು, ಒಂದಾರು ಸಲ್ಯೂಷನ್ ಇರಲೇಬೇಕು. ಸೊ ಎಕ್ಸಾಂಪಲ್ ನೋಡೋಣ, ನೀವು ಮನೇಲಿ ಕೂಡ ಮಾಡ್ಬೋದು. ಆದರೆ ನಿಮಗೊಂದು ಕೆಮಿಕಲ್ ಬೇಕಾಗುತ್ತೆ, ಮೈಲ್ ತುತ್ತು, ಕನ್ನಡದಲ್ಲಿ ಮೈಲ್ ತುತ್ತು ಅಂತ. ಈ ನೀಲಿ ಕಲರ್ ಇರುತ್ತೆ, ಈ ಅಡಿಕೆ ತೆಂಗುಗೆಲ್ಲ ಹಾಕ್ತಿರ್ತಾರೆ. ನಿಮ್ಮನೇಲಿ ಯಾರು ಅಗ್ರಿಕಲ್ಚರಿಸ್ಟ್ ಇದ್ದರೆ ಓಕೆ ಕೇಳಿ, ಮೈಲ್ ತುತ್ತು ಅಂದ್ರೇನು? ನೀಲಿ ಇರುತ್ತಂತಲ್ಲ, ನೀಲಿ ಪೌಡ್ರ್ ಇರುತ್ತೆ, ಅದನ್ನು ನೀರಿಗೆ ಮಿಕ್ಸ್ ಮಾಡಿ ತೆಂಗಿನ ಗಿಡಕ್ಕೆ ಅಥವಾ ಅಡಿಕೆ ಗಿಡಕ್ಕೆಲ್ಲ ಹೊಡಿತಾರೆ. ಕಾಪರ್ ಸಲ್ಫೇಟ್ ಅಂತ ಕರಿತೀವಲ್ವಾ, ಅದನ್ನೇ ಮೈಲ್ ತುತ್ತು ಅನ್ನೋದು. ಆ ಮೈಲ್ ತುತ್ತಲ್ಲಿ ಜಾಸ್ತಿ ಕಾಪರ್ ಸಲ್ಫೇಟೇ ಇರುತ್ತೆ, ಪ್ಯೂರ್ ಅಲ್ಲ, ಬಟ್ ಕಾಪರ್ ಸಲ್ಫೇಟೇ ಇರುತ್ತೆ ಅದರಲ್ಲಿ. ಓಕೆ, ಅದನ್ನು ನೀವು ಕೈಯಲ್ಲಿ ಡೈರೆಕ್ಟ್ ಮುಟ್ಟಬಾರ್ದು, ಗ್ಲೌಸ್ ಹಾಕ್ಕೊಂಡು ಅಥವಾ ಯಾವುದಾರೋ ಒಂದು ಸ್ಪೂನಲ್ಲಿ ಅಂದರೆ ತಿನ್ನೋ ಸ್ಪೂನ್ ಬೇಡ, ಬೇರೆ ಯಾವುದ್ರಲ್ಲಾರೋ ಯೂಸ್ ಮಾಡ್ಬೋದು. ಅದೇನು ತೀರ ವಿಷಕಾರಿ ಅಲ್ಲ, ಬಟ್ ಹೊಟ್ಟೆಗೆ ಹೋಗಬಾರ್ದು, ಕಣ್ಣಿಗೆಲ್ಲ ಹೋಗಬಾರ್ದು, ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಅಕಸ್ಮಾತ್ ಟಚ್ ಆರ್ದು ತೊಳಿಬೋದು. ಓಕೆ, ನಾನು ಮನೇಲಿ ಗಿಡ ಗ್ರೋ ಮಾಡ್ತೀನಲ್ಲ, ಅವಾಗ ಹಾಕ್ತಾ ಇರ್ತೀನಿ, ಫಂಗಸ್ ಎಲ್ಲ ಸತ್ತೋಗ್ಬಿಡುತ್ತೆ.
ಅದು ಫಂಗಸ್ನ ಸಾಯಿಸುತ್ತೆ. ಓಕೆ, ಅದು ಸಿಕ್ಕರೆ ತೊಗೊಂಬನ್ನಿ, ಇಲ್ಲಾಂದರೆ ಬೇಡ, ಇದನ್ನು ಮಾಡಲೇಬೇಕು ಅಂತೇನಿಲ್ಲ. ಇಲ್ಲ ಮಾಡಿ ನೋಡಿದ್ರೆ ನಿಮಗೆ ಖುಷಿಯಾಗುತ್ತೆ. ಒಂದು ಕಬ್ಬಿಣದ ಮೊಳೆ ತೊಗೋಬೇಕು, ಪಾಲಿಶ್ದಲ್ಲ, ಕಬ್ಬಿಣದ ಮೊಳೆ ಸಿಗುತ್ತಲ್ವ, ಕಪ್ಪು ಮೊಳೆ. ನಿಮ್ಮ ಮನೇಲಿ ಹಳೆಯ ಮೊಳೆ, ಹೊಸ ಮೊಳೆಗಳು ತೊಗೊಂಡ್ರೆ ಏನಾಗುತ್ತೆ, ಸಿಲ್ವರ್ ಕೋಟಿಂಗ್ ಹಾಕ್ಬಿಟ್ಟಿರ್ತಾರೆ, ಅದು ಕಬ್ಬಿಣ ಅಲ್ಲ. ಕಬ್ಬಿಣದ ಮೊಳೆಗಳಿದ್ದರೆ ನಿಮ್ಮ ಮನೇಲಿ ಕಪ್ಪು ಮೊಳೆಗಳು ಬರ್ತಿತ್ತಲ್ವ, ಮೊಳೆಗಳು, ಅದು ಮೊಳೆನ ತೊಗೊಳ್ಳಿ. ನೈಲ್ನ ಏನು ಮಾಡಬೇಕು, ಒಂದು ಟೆಸ್ಟ್ ಟ್ಯೂಬ್ ಇದೆ, ನಿಮಗೆ ಟೆಸ್ಟ್ ಟ್ಯೂಬ್ ಇಲ್ಲ ಅಂದರೆ ಯಾವುದೋ ಒಂದು ಪ್ಲಾಸ್ಟಿಕ್ ಲೋಟನೋ ಪೇಪರ್ ಕಪ್ ಒಳಗೋ ಹಾಕ್ಬೋದು. ಓಕೆ, ಲೀಕ್ ಆಗದಿದ್ರೆ ಆಯಿತು. ಓಕೆ, ಈಗ ಏನು ಮಾಡಿ, ಅಯನ್ ನೈಲ್ನ ತೊಗೊಳ್ಳಿ. ಅದನ್ನು ಯಾವುದಕ್ಕೆ ಹಾಕಬೇಕು, ಇಲ್ಲಿ ಬ್ಲೂ ಒಂದು ಪರ್ಪಲ್ ಕಲರ್ ಕೊಟ್ಟಿದ್ದಾರೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ, ಸೊ ಅದನ್ನೇ ಕಾಪಿ ಮಾಡಿರೋದ್ರಿಂದ ಅದೇ ಪರ್ಪಲ್ ಬಂದಿದೆ, ಬಟ್ ಬ್ಲೂ ಕಲರ್ ಅಂತ ಅಂದ್ಕೊಳ್ಳಿ. ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಏನು ಮಾಡ್ತಿದ್ದೀರಾ, ಅಯನ್ನ ಯಾವುದಕ್ಕೆ ಹಾಕ್ತಿದ್ದೀರಾ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ನಿಮಗೆ ಅನ್ನಿಸ್ಬೋದು, ಸರ್ ಯಾಕೆ ಇದನ್ನು ತೋರಿಸ್ತಿದ್ದೀರಾ, ಇಲ್ಲಿ ನೋಡಿ, ಅಯನ್ ಈಸ್ ರಿಯಾಕ್ಟಿಂಗ್ ವಿತ್ ಕಾಪರ್ ಸಲ್ಫೇಟ್ ಅಲ್ವಾ, ಅದನ್ನೇ ನಾವು ಮಾಡ್ತಾ ಇರೋದು. ಅಯನ್ನ ತೊಗೊಂಡು ಕಾಪರ್ ಸಲ್ಫೇಟ್ ಒಳಗೆ ಅದ್ತಾ ಇದ್ದೀವಿ. ಅಯನ್ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್, ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ರೂಪದಲ್ಲಿ ಇರಬೇಕು. ಸೊ ಫಸ್ಟ್ ಸ್ಟೆಪ್ ಏನು, ಅಯನ್ ಈಸ್ ರಿಯಾಕ್ಟಿಂಗ್ ವಿತ್ ಕಾಪರ್ ಸಲ್ಫೇಟ್. ಈಗ ಏನಾಗುತ್ತೆ, ಅಯನ್ ಜಾಗದಲ್ಲಿ ಯಾರು ಬರ್ತಾರೆ, ಕಾಪರ್ ಜಾಗದಲ್ಲಿ ಯಾರು, ಅಯನ್. ಸೊ ಕಾಪರ್ ಪ್ಲಸ್ ಅಯನ್ ಸಲ್ಫೇಟ್ ಸಿಗಬೇಕು. ಕಾಪರ್ ಪ್ಲಸ್ ಅಯನ್ ಸಲ್ಫೇಟ್ ಅಂದರೆ ಕಬ್ಬಿಣದ ಮೊಳೆ ಇದ್ದಿದ್ದು ಕಾಪರ್ ಮೊಳೆ ಆಗಬೇಕು. ಸರ್ ಮ್ಯಾಜಿಕ್ಕಾ? ಹೌದು, ಬಟ್ ಇಡೀ ಕಬ್ಬಿಣದ ಮೊಳೆ ಆಗಲ್ಲ. ಯಾಕೆ ಅಂದರೆ ಎಷ್ಟು ಕಬ್ಬಿಣ ಕಾಪರ್ ಜಾಗನ ಆಕ್ರಮಿಸ್ಕೊಳ್ಳುತ್ತೋ ಅಷ್ಟೇ ಕಾಪರ್ ಅಯನ್ ಜಾಗನ ಆಕ್ರಮಿಸ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ, ಒಂದು 2-3 ಗಂಟೆ ಅಥವಾ ಒಂದು ದಿನದಲ್ಲಿ ಅಯನ್ ಮೊಳೆನ ಹೊರಭಾಗ ಇರುತ್ತಲ್ಲ, ದ ಔಟರ್ ಲೇಯರ್ ಆಫ್ ಅಯನ್ ನೈಲ್ ಈಸ್ ಕವರ್ಡ್ ವಿತ್ ಕಾಪರ್. ಎಷ್ಟು ಅಯನ್ನು ಖಾಲಿ ಆಗುತ್ತೋ ಅಷ್ಟು ಕಾಪರ್ ಮಾತ್ರ ಮೊಳೆ ಮೇಲೆ ಕೂತ್ಕೊಳ್ಳುತ್ತೆ, ಹಾಗೆ ಇಡೀ ಆಗಲ್ಲ. ಓಕೆ, ಮತ್ತು ರಸ್ಟ್ ಆಗಿದ್ದರೆ ಮೊಳೆ ಸೊ ಪೌಡ್ರ್ ಆಗಿಬಿಡುತ್ತೆ. ಸೊ ಒಳ್ಳೆ ಹಳೇದೇ ತೊಗೋಬೇಕು, ಬಟ್ ಅಯನ್ ಮೊಳೆನೇ ತೊಗೊಂಡ್ರೆ ನಿಮಗೆ ಇದು ಕಾಣುತ್ತೆ ಮನೇಲಿ, ಬಟ್ ಇಡೀ ದಿನ ಬೇಕು. ಸೊ ಏನಾಯಿತು ನೋಡಿ, ಕಬ್ಬಿಣದ ಮೊಳೆ ಇದ್ದಿದ್ದು ಏನಾಯಿತು, ಚಿತ್ರ ನೋಡಿ, 2ನೇ ಚಿತ್ರ. ಕಬ್ಬಿಣದ ಮೊಳೆ ಇದ್ದಿದ್ದೇನಾಯಿತು, ಕಾಪರ್ ಮೊಳೆ, ಅಂದರೆ ಅಯನ್ ಬಿಕೇಮ್ ಕಾಪರ್. ಮತ್ತು ಬ್ಲೂ ಕಲರ್ ಸೊಲ್ಯೂಷನ್ ಇದ್ದಿದ್ದೇನಾಯಿತು, ಗ್ರೀನ್ ಆಯಿತು. ಯಾಕಂದರೆ ಕಾಪರ್ ಸಲ್ಫೇಟ್ ಇದ್ದಿದ್ದು ಅಯನ್ ಸಲ್ಫೇಟ್ ಆಯಿತು, ಅಯನ್ ಇದ್ದಿದ್ದು ಕಾಪರ್. ಅಯನ್ ನೈಲ್ ಬಿಕೇಮ್ ಕಾಪರ್ ಆ್ಯಂಡ್ ಕಾಪರ್ ಸೊಲ್ಯೂಷನ್ ಬಿಕಮ್ ಅಯನ್ ಸೊಲ್ಯೂಷನ್ ಅಲ್ವಾ. ನೋಡಿ ರಿಯಾಕ್ಷನ್ ನೋಡಿ, ಅಯನ್ ಪ್ಲಸ್ ಕಾಪರ್ ಸಲ್ಫೇಟ್ ಅಂದರೆ ಕಬ್ಬಿಣದ ಮೊಳೆ ಮತ್ತು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದ್ದಿದ್ದು, ಕಾಪರ್ನ ಮೊಳೆ ಕಬ್ಬಿಣದ ಸೊಲ್ಯೂಷನ್ ಅಂದರೆ ಅಯನ್ ಸಲ್ಫೇಟ್ ಸೊಲ್ಯೂಷನ್. ಕಬ್ಬಿಣದ ಮೊಳೆ ಇದ್ದಿದ್ದು ಕಾಪರ್ ಮೊಳೆ, ಕಾಪರ್ ಸಲ್ಫೇಟ್ ಇದ್ದಿದ್ದು ಅಯನ್ ಸಲ್ಫೇಟ್. ನೋಡಿ ಮೊಳೆ ಏನಾಯಿತು, ಕಾಪರ್ ಆಯಿತು. ಸೊ ಸೊಲ್ಯೂಷನ್ ಏನು, ಕಾಪರ್ ಸಲ್ಫೇಟ್ ಇದ್ದಿದ್ದು ಗ್ರೀನ್ ಕಲರ್ ಅಯನ್ ಸಲ್ಫೇಟ್ ಸೊಲ್ಯೂಷನ್ ಆಯಿತು. ಕಂಪ್ಲೀಟ್ ಗ್ರೀನ್ ಆಗಲ್ಲ, ನಿಮಗೆ ಸ್ವಲ್ಪ ಕಲರ್ಸ್ ಬೇರೆ ಆಗುತ್ತೆ. ಯಾಕಂದರೆ ಮೊಳೆ ಸಾಮಾನ್ಯ ರಸ್ಟ್ ಆಗಿರುತ್ತೆ ಮನೆಗಳಲ್ಲಿ, ನಾವು ಲ್ಯಾಬಲ್ಲಿ ಪ್ಯೂರ್ ಯೂಸ್ ಮಾಡ್ತೀವಿ. ಇದು ಕೂಡ ನೋಡ್ಬೋದು ನೀವು, ಏನು ನಿಮಗೆ ಕಣ್ಣಿಗೆ ಕಾಣಲ್ಲ, ಯಾಕಂದರೆ ನೀವು ಯಾವುದೋ ಲೋಟ ಅಥವಾ ಯಾವುದೋ ಮಾಡ್ತಿರ್ತೀರ, ಟೆಸ್ಟ್ ಟ್ಯೂಬಲ್ಲಿ ಮಾಡಿದ್ರೆ ಕಾಣುತ್ತೆ. ಸೊ ನಿಮಗೆ ಕಣ್ಣಿಗೆ ಕಾಣಲ್ಲ. ಏನು ಮಾಡ್ಬೋದು, ಯಾವುದಾರ ಕತ್ರಿ ಅಥವಾ ಕಡ್ಡಿ ಯೂಸ್ ಮಾಡ್ಕೊಂಡು ನೀವು ಮೊಳೆನ ಕೈ ಅದ್ಬೇಡಿ. ಏನು ವಿಷ ಅಲ್ಲ, ಬಟ್ ಇರಿಟೇಷನ್ ಆಗೋ ಸಾಧ್ಯತೆ ಇರುತ್ತೆ, ಕೆಮಿಕಲ್ಸ್ ಅಲ್ವಾ. ಓಕೆ, ಸೊ ಯಾವುದ್ರ ಮೂಲಕ ಒಂದು ದಿನ ಆದಮೇಲೆ ಏನು ಮಾಡಿ, ಆ ನೈಲ್ನ ಮೇಲೆ ತೆಗೆದು ನೋಡಿ, ಮೊಳೆ ಏನಾಗಿರುತ್ತೆ ಹೊರಗೆಲ್ಲ ಕೆಂಚಾಗಿರುತ್ತೆ, ಅಂದರೆ ಕಾಪರ್ ಬಣ್ಣ ಆಗೋಗಿರುತ್ತೆ. ಸೊ ಇದನ್ನ ಮಾಡೋದಿದ್ರೆ ಸೇಫಾಗಿ ಮಾಡಿ, ಆಯಿತಾ. ಓಕೆ, ಸೊ ಗೊತ್ತಾಯ್ತಾ ಇದು. ಓಕೆ, ಒಂದು ಎಕ್ಸಾಂಪಲ್ ಸಾಕು ಅನ್ಕೋತೀನಿ, ಯಾಕಂದರೆ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಏನು ಅನ್ನೋದು ಗೊತ್ತಾದರೆ ಸಾಕು, ಎಷ್ಟು ಅನ್ನೋದು ಆಮೇಲೆ ಕಲೀರಿ. ನೆಕ್ಸ್ಟ್ ನೋಡೋಣ. ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಸರ್? ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯಿತು, ಒಂದು ಜಾಗ ಇನ್ನೊಂದು ಆಕ್ಯುಪೈ ಮಾಡುತ್ತೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಎಕ್ಸ್ಚೇಂಜ್ ಆಫರ್. ನನ್ನ ಪಾರ್ಟ್ನರ್ನ ನೀನು ತಗೋ, ನಿನ್ನ ಪಾರ್ಟ್ನರ್ನ ನಾನು ತೊಗೋತೀನಿ. ಅಲ್ಲಿ ಏನಾಗಿತ್ತು, ಒಂದು ಕಂಪೌಂಡು ಒಂದು ಎಲಿಮೆಂಟ್, ಹೌದಾ, ಕಾಪರ್ ಸಲ್ಫೇಟ್ ಜೊತೆ ಅಯನ್ ಇತ್ತು, ಒಂದು ಕಂಪೌಂಡ್ ಒನ್ ಎಲಿಮೆಂಟ್. ನೋಡಿ ಇಲ್ಲಿ AB ಪ್ಲಸ್ C ಮಾತ್ರ ಇತ್ತು, ಒನ್ ಕಂಪೌಂಡ್ ಒನ್ ಎಲಿಮೆಂಟ್. ಬಟ್ ಇಲ್ಲೇನಾಗ್ತಿದೆ, ಒನ್ ಕಂಪೌಂಡ್ ಪ್ಲಸ್ ಅನದರ್ ಕಂಪೌಂಡ್, 2 ಕಂಪೌಂಡ್ ಇದೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಅದಕ್ಕೆ ಕರೆಯೋದು. ಡಬಲ್ ಧಮಾಕ ಅಂದರೆ 2 ಜಾಗ ಚೇಂಜ್ ಆಗುತ್ತೆ, ಇಬ್ಬಿಬ್ಬರು ಜಾಗ ಚೇಂಜ್ ಆಗುತ್ತೆ. ಓಕೆ, ಅಂದರೆ ಅವ್ರ ಜಾಗ ಇವರು, ಇವ್ರ ಜಾಗ ಅವರು. ಕಂಪೌಂಡ್ ಅಲ್ವಾ, 2 ಕಂಪೌಂಡ್ ಇರುತ್ತೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನು, 2 ಕಂಪೌಂಡ್ ಸೊಲ್ಯೂಷನ್ ಇರಬೇಕು. 2 ಕಂಪೌಂಡ್ ಸೊಲ್ಯೂಷನ್, ಯಾಕಂದರೆ 2 ಬಾಂಡ್ ಬ್ರೇಕ್ ಆಗುತ್ತಲ್ಲ, ಕಾಣಿಸ್ತಿದೆಯಾ, A ಮತ್ತು B ಮಧ್ಯ ಒಂದು ಬಾಂಡು, C ಮತ್ತು D ಮಧ್ಯ ಒಂದು ಬಾಂಡು, A ಆ್ಯಂಡ್ B ಮಧ್ಯ ಒಂದು ಬಾಂಡು, C ಆ್ಯಂಡ್ D ಮತ್ತು ಒಂದು ಬಾಂಡು. 2 ಬಾಂಡ್ ಬ್ರೇಕ್ ಆಗಬೇಕು ಅಂದರೆ
ಬಾಂಡ್ ಬ್ರೇಕ್ ಆಗಿ ಈ ಅಯಾನ್ಸ್ ಅಂತ ಕರಿತೀವಿ. ಬಾಂಡ್ ಬ್ರೇಕ್ ಆದಮೇಲೆ ಅದನ್ನ ಏನಂತ ಕರಿತೀವಿ? ಅಯಾನ್ಸ್ ಅಂತ ಕರಿತೀವಿ ಅಲ್ವಾ? A+, B+, C+, D+ ಅಂತ ಕೇಳಿದ್ದೀರಾ? Na+, Cl- ಅಂತೆಲ್ಲ ಕೇಳಿರ್ತೀರಾ ಅಲ್ವಾ? ಎಸ್. ಸೊ ಅವನ್ನು ಅಯಾನ್ಸ್ ಅಂತ ಕರಿತೀವಿ. ಈ ಅಯಾನ್ಸ್ ಮೂವ್ ಆಗಬೇಕು ಅಂದರೆ ಸಲ್ಯೂಷನ್ ಇರಲೇಬೇಕು. ಸೊ AB ಸಲ್ಯೂಷನ್ನೇ, CD ಸಲ್ಯೂಷನ್. ಈಗೇನಾಗುತ್ತೆ, ಎಕ್ಸ್ಚೇಂಜ್ ಆಫರ್ AB ಇದ್ದಿದ್ದು AD, CD ಇದ್ದಿದ್ದು BC ಅಥವಾ CB, ಹಿಂಗೆ ಬೇಕಾದ್ರೂ ಆಗ್ಬೋದು. ಬಟ್ ಒಂದು ಎಕ್ಸಾಂಪಲ್, ಎಕ್ಸ್ಚೇಂಜ್ ಆಯ್ತಲ್ಲ, B ಜಾಗದಲ್ಲಿ ಯಾರು ಬಂದರು? D ಬಂದರು. ಅದೇ ರೀತಿ D ಜಾಗದಲ್ಲಿ B. ಸೊ AB ಬಿಕಮ್ಸ್ AD, CD ಬಿಕಮ್ಸ್ BC. AB plus CD gives AD plus CB. AB plus CD gives AD plus CB ಅಥವಾ BC ಅಂತನಾರು ಕರಿಬೋದು, DA ಅಂತನಾರು ಕರಿಬೋದು. ಓಕೆ, ಇಲ್ಲೇನಾಗುತ್ತೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ಎ ರಿಯಾಕ್ಷನ್ ವೇರ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ಬೋತ್ ದ ರಿಯಾಕ್ಟೆಂಟ್ಸ್, ಎರಡೂ ರಿಯಾಕ್ಟೆಂಟ್ಸ್. ಓಕೆ, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ರಿಯಾಕ್ಟೆಂಟ್ಸ್. ರಿಯಾಕ್ಟೆಂಟ್ಸ್ ಅಂದರೆ ಎರಡಲ್ವಾ, ಪ್ಲೂರಲ್. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ರಿಯಾಕ್ಟೆಂಟ್ಸ್. ಸೊ ಎ ಜೊತೆ ಇದ್ದಿದ್ದು ಅಯಾನ್ ಯಾವುದು? B+, B-, ಅದು ಸಿ ಜೊತೆ ಇದ್ದಿದ್ದು D-, D+ ಜೊತೆನೋ ಚೇಂಜ್ ಆಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. B ಮತ್ತು D ಚೇಂಜ್ ಆಗ್ತಾ ಇದ್ದಾವೆ ಅಲ್ವಾ? ಅರ್ಥ ಆಗ್ತಿದೆಯಾ? ಓಕೆ, ಈಗ ಒಂದು ಎಕ್ಸಾಂಪಲ್ ನೋಡೋಣ. ಸೋಡಿಯಂ ಸಲ್ಫೇಟ್ ಪ್ಲಸ್ ಕೆಳಗಿರೋ ಪ್ರೆಸಿಪಿಟೇಷನ್ ಅಂದ್ರೇನು ಆಮೇಲೆ ಹೇಳ್ತೀನಿ ನಿಮಗೆ. ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಒಂದು ನೋಡೋಣ ಸಾಕು. ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್ ಟು ಗಿವ್ ಬೇರಿಯಂ ಸಲ್ಫೇಟ್ ಪ್ಲಸ್ NaCl ಅಂದರೆ ಸೋಡಿಯಂ ಕ್ಲೋರೈಡ್. ಮತ್ತೊಮ್ಮೆ ನೋಡೋಣ. ಸೋಡಿಯಂ ಸಲ್ಫೇಟ್ ಸಲ್ಯೂಷನ್. AQ ಅಂದರೆ ಏನು? ಅಂದರೆ ಅಕ್ಕಲ್ಲ, ಅದು ಅಕ್ವಿಯಸ್. AQ ಅಂದರೆ ಏನು? ಅಕ್ವಿಯಸ್. ಅಕ್ವಿಯಸ್ ಅಂದರೆ ಅಕ್ವಾ ಅಂದರೆ ವಾಟರ್ ಅಲ್ವಾ, ಸಲ್ಯೂಷನ್. ನೀರಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ಟಿರ್ತೀವಿ. ಸೋಡಿಯಂ ಸಲ್ಫೇಟು, ಬೇರಿಯಂ ಕ್ಲೋರೈಡು ಇವೆಲ್ಲದನ್ನು ನೀರಲ್ಲಿ ಏನು ಮಾಡಿರ್ತೀವಿ? ಡಿಸಾಲ್ವ್ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಅದು ಸಲ್ಯೂಷನಿಗೆ ಏನಂತ ಕರಿತೀವಿ? ಅಕ್ವಿಯಸ್ ಸಲ್ಯೂಷನ್. ಅಕ್ವಾ ಅಂದರೆ ವಾಟ್ರು. ವಾಟರ್ ಹಾಕಿ ಸಲ್ಯೂಷನ್ ಮಾಡಿದ್ರೆ ಅದನ್ನ ನಾವು ಅಕ್ವಿಯಸ್ ಸಲ್ಯೂಷನ್ ಅಂತ ಕರಿತೀವಿ. ಓಕೆ, ಸೋಡಿಯಂ ಸಲ್ಫೇಟ್ ಸಲ್ಯೂಷನ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್ ಸಲ್ಯೂಷನ್. ಈ ಎರಡೂ ಸಲ್ಯೂಷನ್ನ ರಿಯಾಕ್ಟ್ ಮಾಡ್ತೀವಿ, ಅಂದರೆ ಮಿಕ್ಸ್ ಮಾಡ್ತೀವಿ. ಆಗೇನಾಗುತ್ತೆ, ಸೋಡಿಯಂ ಜೊತೆಗೆ ಸಲ್ಫೇಟ್ ಇತ್ತಲ್ಲ, ಏನಾಯಿತು? ಈ ಸಲ್ಫೇಟ್ ಜೊತೆಗೆ ಸೋಡಿಯಂ ಇದ್ದಿದ್ದೇನಾಯಿತು? ಬೇರಿಯಂ ಬಂದುಬಿಡ್ತು. ನೋಡಿ, ಸಲ್ಫೇಟ್ ಜೊತೆಗೆ ಯಾರು ಬಂದರು? ಬೇರಿಯಂ. ಹಾಗಾದ್ರೆ ಸೋಡಿಯಂ ಎಲ್ಲೋಯ್ತು? ಕ್ಲೋರಿನ್ ಜೊತೆ ಹೋಯಿತು. ಸಲ್ಫೇಟ್ ಜೊತೆ ಬೇರಿಯಂ ಬಂತು, ಸೋಡಿಯಂ ಕ್ಲೋರಿನ್ ಜೊತೆ ಹೋಯ್ತು. ಎಕ್ಸ್ಚೇಂಜ್ ಗೊತ್ತಾಗ್ತಿದೆಯಾ? ಮೊದಲು ಸೋಡಿಯಂ ಜೊತೆ ಯಾರಿದ್ರು? ಸಲ್ಫೇಟ್ ಇದ್ದರು. ಈಗ ಸಲ್ಫೇಟ್ ಜೊತೆ ಯಾರಿದ್ದಾರೆ? ಬೇರಿಯಂ. ಸೊ ಮೊದಲು ಬೇರಿಯಂ ಜೊತೆ ಯಾರಿದ್ರು? ಕ್ಲೋರಿನ್. ಈ ಕ್ಲೋರಿನ್ ಜೊತೆ ಯಾರಿದ್ದಾರೆ? ಸೋಡಿಯಂ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್, ಎರಡೆರಡು ಎಕ್ಸ್ಚೇಂಜ್ ಆಗ್ತಾ ಇದ್ದಾವೆ, ಎರಡೆರಡು ರಿಯಾಕ್ಟೆಂಟ್ಸ್ ಕೂಡ ಎಕ್ಸ್ಚೇಂಜ್ ಆಗ್ತಿದ್ದಾವೆ. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಗ್ತಿದೆಯಾ? ಆದರೆ ಇಲ್ಲಿ ಒಂದು ನಿಮಗೆ ನೋಡ್ಬೋದು, ಇದರಲ್ಲಿ ಒಂದು ಎಕ್ಸಾಂಪಲ್, ಸ್ಪೆಷಲ್ ಎಕ್ಸಾಂಪಲ್ ಇದು ಡಬಲ್ ಡಿಸ್ಪ್ಲೇಸ್ಮೆಂಟೇ. ಬಟ್ ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲೇ ಒಂದು ಟೈಪ್ ಇದೆ, ಸಬ್ ಟೈಪ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಏನಾಗ್ತಿದೆ ನೋಡಿ, ಒಂದು ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಾ? ಡೌನ್ವರ್ಡ್ ಆ್ಯರೋ ಮಾರ್ಕ್, ಎಸ್ ಅಂತ ಕೊಟ್ಟಿದ್ದಾರೆ. ಎಲ್ಲವೂ ಅಕ್ವಿಯಸ್. ನೋಡಿ, Na2SO4 ಅಕ್ವಿಯಸ್. ಮೊದಲಿಗೆ ನೋಡಿ ಲೆಫ್ಟಿಂದ, Na2SO4 ಅಕ್ವಿಯಸ್, BaCl2 ಅಕ್ವಿಯಸ್, NaCl ಕೂಡ ಲಾಸ್ಟಿಗೆ, ಅದು ಕೂಡ ಅಕ್ವಿಯಸ್ ಸಲ್ಯೂಷನ್. ಆದರೆ ಇದೊಂದು ಮಾತ್ರ ಸಾಲಿಡ್, BaSO4 ಸಾಲಿಡ್. ಇದು ಬಿಳಿ ಕಲರ್ ಇರುತ್ತೆ, ಮಿಕ್ಕಿದೆಲ್ಲ ಕಲರ್ಲೆಸ್, ಆದರೆ ಇದೊಂದು ಬಿಳಿ ಕಲರ್. ಮುಂಚೆ ಎಲ್ಲ ಕಲರ್ಲೆಸ್ ಇತ್ತಲ್ವಾ ಸಲ್ಯೂಷನ್ ಆಗಿ. ಈಗ ಇದ್ದಕ್ಕಿದ್ದಂಗೆ ಇದೊಂದು ಸಾಲಿಡ್ ಫಾರ್ಮ್ ಆಗುತ್ತೆ. ಇದು ಸಾಲ್ಯೂಬಲ್ ಆಗಲ್ಲ. ಸೊ ಸಾಲ್ಯೂಬಲ್ ಆಗಲಿಲ್ಲ ಅಂದರೆ ಏನಾಗುತ್ತೆ? ಟೆಸ್ಟ್ ಟ್ಯೂಬ್ನ ಕೆಳಭಾಗಕ್ಕೆ ಹೋಗಿ ಸೆಟಲ್ ಆಗುತ್ತೆ. ಅದನ್ನೇನಂತ ಕರಿತೀವಿ? ಪ್ರೆಸಿಪಿಟೇಟ್ ಅಲ್ವಾ? ಸೊ ಇನ್ಸಾಲ್ಯೂಬಲ್ ಸಾಲಿಡ್ ವಿಚ್ ಈಸ್ ಸೆಟಲ್ಡ್ ಎಟ್ ದ ಬಾಟಮ್. ಇನ್ಸಾಲ್ಯೂಬಲ್ ಸಾಲಿಡ್ ವಿಚ್ ಈಸ್ ಸೆಟಲ್ಡ್ ಎಟ್ ದ ಬಾಟಮ್, ಇದನ್ನ ಏನಂತ ಕರಿತೀವಿ? ಪ್ರೆಸಿಪಿಟೇಟ್. ವೈಟ್ ಕಲರ್ ಇರೋದ್ರಿಂದ ವೈಟ್ ಪ್ರೆಸಿಪಿಟೇಟ್. ಈ ರೀತಿ ಪ್ರೆಸಿಪಿಟೇಟ್ ಫಾರ್ಮ್ ಆಗೋ ರಿಯಾಕ್ಷನ್ನಿಗೆ ಏನಂತ ಕರಿತೀವಿ? ಪ್ರೆಸಿಪಿಟೇಷನ್. ಆರೋ ಮಾರ್ಕ್ ಡೌನ್ ತೋರಿಸಿದ್ರೆ ಏನಂತ ಅರ್ಥ? ಇನ್ಸಾಲ್ಯೂಬಲ್ ಪ್ರೆಸಿಪಿಟೇಟ್ ಅಂತ ಅರ್ಥ. ಅದು ಸೆಟಲ್ ಆಗಿದೆ ಕೆಳಗೆ, ಡಿಸಾಲ್ವ್ ಆಗಿಲ್ಲ ಅಂತ. ಸೊ ಏನಂತ ಕರಿತೀವಿ? ಪ್ರೆಸಿಪಿಟೇಷನ್. ಸೊ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಎಲ್ಲವೂ ಡಬಲ್ ಡಿಸ್ಪ್ಲೇಸ್ಮೆಂಟಿಗೆ ಎಕ್ಸಾಂಪಲ್. ಸೊ ಪ್ರೆಸಿಪಿಟೇಷನ್ ಇಸ್ ಅ ಟೈಪ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಅದೇ ರೀತಿ ನ್ಯೂಟ್ರಲೈಸೇಷನ್ ಅಂತಿದೆ. ಆ್ಯಸಿಡ್ ಮತ್ತು ಬೇಸ್ ಹಾಕಿದ್ರೆ ಏನಾಗುತ್ತೆ? ನೆಕ್ಸ್ಟ್ ಚಾಪ್ಟರ್ಲ್ಲಿ ಕಲಿತೀರಾ. ಆ್ಯಸಿಡ್ ಪ್ಲಸ್ ಬೇಸ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಆ್ಯಸಿಡ್ ಪ್ಲಸ್ ಬೇಸ್, ಆ್ಯಸಿಡ್ಗೆ ಬೇಸ್ ಹಾಕಿದರೆ ಸಾಲ್ಟ್ ಮತ್ತು ವಾಟರ್ ಬರುತ್ತೆ. ಇದು ಕೂಡ ಒಂದು ಟೈಪ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಅದನ್ನು ನಾವು ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ. ಸೊ ನ್ಯೂಟ್ರಲೈಸೇಷನ್ ಆ್ಯಂಡ್ ಪ್ರೆಸಿಪಿಟೇಷನ್ ಆರ್ ದ ಸಬ್ ಟೈಪ್ಸ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್.
ಅದನ್ನ ನೀವು ನ್ಯೂಟ್ರಲೈಸೇಷನ್ ನೆಕ್ಸ್ಟ್ ಚಾಪ್ಟ್ರಲ್ಲಿ ಓದ್ತೀರ. ಸೊ ಈಗ ಇನ್ನು ಒಂದು ಮೈನ್ ಟೈಪ್ ಓದಬೇಕು, ಅದ್ರಲ್ಲಿ ಮತ್ತು ಸಬ್ ಟೈಪ್ಸ್ ಇದೆ. ಸೊ ಅದನ್ನು ಓದೋಣ. ಆಕ್ಸಿಡೇಷನ್ ರಿಯಾಕ್ಷನ್ ಮತ್ತು ರಿಡಕ್ಷನ್. ಸರ್ ಎಷ್ಟೊಂದು ಕನ್ಫ್ಯೂಸಾ? ಇಲ್ಲವೇ ಇಲ್ಲ, ಕನ್ಫ್ಯೂಸೇ ಆಗಲ್ಲ, ಈಸಿ. ಆಕ್ಸಿಡೇಷನ್ ಅಂದ್ರೇನು? ಅಡಿಷನ್ ಆಫ್ ಆಕ್ಸಿಜನ್. ಆಕ್ಸಿಡೇಷನ್ ಅಂದ್ರೇನು? ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ಗೈನಿಂಗ್ ಆಫ್ ಆಕ್ಸಿಜನ್. ರಿಡಕ್ಷನ್ ಅಂದ್ರೇನು? ರೆಡ್ಯೂಸ್ ಅಂದ್ರೇನು? ತೆಗೆಯೋದಲ್ವಾ? ರಿಮೂವಲ್ ಆಫ್ ಆಕ್ಸಿಜನ್ ಅಥವಾ ಲೂಸಿಂಗ್ ಆಫ್ oxygen. So what is oxidation reaction? A reaction in which oxygen is gained or oxygen is added. So reduction ಅಂದ್ರೇನು? A reaction in which oxygen is removed or oxygen is lost. ಈಸಿ ಇದೆಯಾ? ಓಕೆ, ಸೊ ಆಕ್ಸಿಡೇಷನ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಕಾಪರ್ ಈಸ್ ಆಕ್ಸಿಡೈಸ್ಡ್. ಓಕೆ, ಅಂದರೆ ಕಾಪರ್ಗೆ ಆಕ್ಸಿಜನ್ನ ಸೇರಿಸ್ತಾ ಇದ್ದೀವಿ. ಕಾಪರ್ ಈಸ್ ಆ್ಯಡೆಡ್ ವಿತ್ ಆಕ್ಸಿಜನ್. ಏನಾಗುತ್ತೆ? ಕ್ಯುಪ್ರಿಕ್ ಆಕ್ಸೈಡ್ ಅಥವಾ ಕಾಪರ್ ಆಕ್ಸೈಡ್ ಆಗುತ್ತೆ. ಸೊ ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಇಲ್ಲಿ ಕಾಪರ್ ತಾನೇ ಆಕ್ಸಿಜನ್ನ ಪಡ್ಕೊತಾ ಇರೋದು. ಹೂ ಈಸ್ ಗೈನಿಂಗ್ ದ ಆಕ್ಸಿಜನ್? ಕಾಪರ್. ಸೊ ಅದನ್ನು ನಾವೇನಂತ ಕರಿತೀವಿ? ಕಾಪರ್ ಈಸ್ ಆಕ್ಸಿಡೈಸ್ಡ್. ಯಾರು ಆಕ್ಸಿಜನ್ನ ಪಡ್ಕೊತಾರೋ ಅವ್ರಿಗೇನಂತ ಕರಿತೀವಿ? ಆಕ್ಸಿಡೈಸ್ಡ್. ಹೂ ಈಸ್ ಆಕ್ಸಿಡೈಸ್ಡ್ ಹಿಯರ್? ಕಾಪರ್ ಈಸ್ ಆಕ್ಸಿಡೈಸ್ಡ್. ಅರ್ಥ ಆಗ್ತಿದೆಯಾ? ಅಡಿಷನ್ ಆಫ್ ಆಕ್ಸಿಜನ್. ಸೊ ಕಾಪರ್ ಈಸ್ ಆಕ್ಸಿಡೈಸ್ಡ್. ಅಷ್ಟೇ, ಈಸಿ ಇದೆ. ಅದೇ ರೀತಿ ರಿಡಕ್ಷನ್ ನೋಡೋಣ. ಇಲ್ಲೇನಾಗ್ತಿದೆ? ಕಾಪರ್ ಜೊತೆ ಆಕ್ಸಿಜನ್ ಇತ್ತು, CuO ಇತ್ತಲ್ವಾ? ಅದನ್ನು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಯಿತು. ಏನಾಯಿತು? ಕಾಪರ್ ಆಕ್ಸಿಜನ್ನ ಕಳ್ಕೊಂಡ್ಬಿಡ್ತು. CuO ಇದ್ದಿದ್ದೇನಾಗ್ತಿದೆ? Cu. ಕಾಪರ್ ಆಕ್ಸೈಡ್ ಈಸ್ ಬಿಕಮಿಂಗ್ ಕಾಪರ್. ಸೊ ಇಲ್ಲಿ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಕಾಪರ್ ಆಕ್ಸಿಜನ್ನ ಕಳ್ಕೊತಲ್ಲ, ಈಗ ಅದನ್ನು ಏನಂತ ಕರಿತೀವಿ? ರೆಡ್ಯೂಸ್ಡ್. ಕಾಪರ್ ಈಸ್ ರೆಡ್ಯೂಸ್ಡ್. ಸೊ ರಿಡಕ್ಷನ್ ಅಂದ್ರೇನು? ರಿಮೂವಲ್ ಆಫ್ ಆಕ್ಸಿಜನ್. ಸೊ ಈ ರೀತಿ ಆಕ್ಸಿಜನ್ನ ಯಾರು ಕಳ್ಕೊತಾರೋ ಅವ್ರನ್ನ ಏನಂತ ಕರಿತೀವಿ? ರೆಡ್ಯೂಸ್ಡ್. ಆಕ್ಸಿಜನ್ನ ಯಾರು ಕಳ್ಕೊತಾರೋ, ಒನ್ ಹೂ ಲೂಸಸ್ ಆಕ್ಸಿಜನ್. ಒನ್ ಹೂ ಲೂಸಸ್ ಆಕ್ಸಿಜನ್ ಈಸ್ ಕಾಲ್ಡ್ ರೆಡ್ಯೂಸ್ಡ್. ಯಾವ ಎಲಿಮೆಂಟು ಆಕ್ಸಿಜನ್ನ ಕಳ್ಕೊಳ್ಳುತ್ತೋ, ಅಂದರೆ ಯಾವ ಸಬ್ಸ್ಟೆನ್ಸ್ ಆಕ್ಸಿಜನ್ನ ಕಳ್ಕೊಳ್ಳುತ್ತೋ ಅದನ್ನ ಏನಂತ ಕರಿತೀವಿ? ರೆಡ್ಯೂಸ್ಡ್. ದ ಸಬ್ಸ್ಟೆನ್ಸ್ ವಿಚ್ ಲೂಸಸ್ ಆಕ್ಸಿಜನ್ ಈಸ್ ಕಾಲ್ಡ್ ರೆಡ್ಯೂಸ್ಡ್. ಇಲ್ಲಿ ಯಾರು ಆಕ್ಸಿಜನ್ನ ಕಳ್ಕೊಂಡಿದ್ದಾರೆ ನೋಡಿ? ಕಾಪರ್ ಆಕ್ಸೈಡ್ ಇದ್ದಿದ್ದು ಏನಾಗ್ತಿದೆ? ಕಾಪರ್ ಆಗ್ತಿದೆ. ಸೊ ಅದಕ್ಕೆ ಕಾಪರ್ ಈಸ್ ರೆಡ್ಯೂಸ್ಡ್. ಕಾಪರ್ ಆಕ್ಸಿಜನ್ನ ಕಳ್ಕೊಂತು, ರೆಡ್ಯೂಸ್ಡ್ ಅಂತ ಕರಿತೀವಿ. ಸೊ ಈ ಎರಡೂ ಇದೆಯಲ್ವಾ? ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಇದೆ ಅಲ್ವಾ? ಎರಡು ಟೈಪು. ಈ ಎರಡೂ ಒಂದೇ ರಿಯಾಕ್ಷನ್ ಅಲ್ಲಾದರೆ ಸಾಧ್ಯನಾ? ಹೌದು, ಸಾಧ್ಯ ಇದೆ. ಇದೇ ರಿಯಾಕ್ಷನ್ ಇದೆ, ಇಲ್ಲೇ ಕೆಳಗೆ ಬರ್ತಿದ್ದೀವಲ್ಲ, ಇಲ್ಲಿ ನೋಡಿ, ಎರಡೂ ಆಗ್ತಿದೆ. ಸರ್ ಹೌದಾ? ರಿಡಕ್ಷನಿಗೆ ಎಕ್ಸಾಂಪಲ್ ಕೊಟ್ಟಿದ್ದೀರಾ? ಇಲ್ಲಿ ಆಕ್ಸಿಡೇಷನ್ ಎಲ್ಲ ಆಗ್ತಿದೆ, ನೋಡೋಣ. ಸೊ ಎರಡೂ ಒಟ್ಟಿಗೆ ಆದರೆ, ಅಂದರೆ ಇಫ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಕಸ್ ಇನ್ ಅ ಸೇಮ್ ರಿಯಾಕ್ಷನ್, ಒಂದೇ ರಿಯಾಕ್ಷನಲ್ಲಿ ಆಕ್ಸಿಡೇಷನ್ನೂ ಆಗ್ತಿದ್ದು ರಿಡಕ್ಷನ್ನೂ ಆಗ್ತಿದೆ, ಅಂದರೆ ಆಕ್ಸಿಜನ್ನ ಆ್ಯಡೋ ಆಗ್ತಿದೆ, ಇನ್ನೊಂದು ಕಡೆ ಆಕ್ಸಿಜನ್ನು ಲೂಸು ಆಗ್ತಿದೆ. ಸೊ ಅಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಆಕ್ಸಿಜನ್ ಅಥವಾ ಗೈನಿಂಗ್ ಆಫ್ ಆಕ್ಸಿಜನ್, ಲೂಸಿಂಗ್ ಆಫ್ ಆಕ್ಸಿಜನ್. ದಟ್ ಮೀನ್ಸ್ ಇಫ್ ಬೋತ್ ಅಡಿಷನ್ ಆ್ಯಂಡ್ ರಿಮೂವಲ್ ಆಫ್ ಆಕ್ಸಿಜನ್ ಅಕಸ್ ಟುಗೆದರ್, ಅದನ್ನೇನಂತ ಕರಿತೀವಿ? ರೆಡಾಕ್ಸ್. ಸರ್ ಏನಿದು ಸರ್ ರೆಡಾಕ್ಸ್ ಅಂದರೆ? ರೆಡ್ ಅಂದರೆ ರಿಡಕ್ಷನ್, ಆಕ್ಸ್ ಅಂದರೆ ಆಕ್ಸಿಡೇಷನ್. ರಿಡಕ್ಷನ್ನು ಮತ್ತು ಆಕ್ಸಿಡೇಷನ್ ಒಟ್ಟಿಗೆ ಆದರೆ, ಇಫ್ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಅಕಸ್ ಟುಗೆದರ್, ರೆಡಾಕ್ಸ್. ರೆಡ್ ಮೀನ್ಸ್ ರಿಡಕ್ಷನ್, ಆಕ್ಸ್ ಮೀನ್ಸ್ ಆಕ್ಸಿಡೇಷನ್. ಟುಗೆದರ್ ಎರಡನ್ನೂ ಸೇರಿ ಏನಂದು ಮಾಡಿದ್ದೀವಿ? ವಿ ಹ್ಯಾವ್ ಆ್ಯಡೆಡ್ ಟುಗೆದರ್ ಆ್ಯಂಡ್ ಮೇಡ್ ರೆಡಾಕ್ಸ್. ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಟುಗೆದರ್ ವಿ ಮೇಡ್ ಅ ವರ್ಡ್ ಕಾಲ್ಡ್ ರೆಡಾಕ್ಸ್. ಸೊ ರೆಡಾಕ್ಸ್ ರಿಯಾಕ್ಷನ್. ಅದೇ ಎಕ್ಸಾಂಪಲ್ನ ತಗೋತಾ ಇದ್ದೀನಿ ನೋಡಿ. ಎರಡನೇ ಎಕ್ಸಾಂಪಲ್ ಕಾಣಿಸ್ತಿದೆಯಾ? CuO ಪ್ಲಸ್ H2 ಗಿವ್ Cu ಪ್ಲಸ್ H2O. ಅದನ್ನೇ ನೋಡ್ತಾ ಇದ್ದೀವಿ. ಸರ್ ರಿಡಕ್ಷನ್ ಎಲ್ಲಾಗ್ತಿದೆ, ಆಕ್ಸಿಡೇಷನ್ ಎಲ್ಲಾಗ್ತಿದೆ ತೋರಿಸಿ ಅಂದರೆ, ರಿಡಕ್ಷನ್ ಅಂದ್ರೇನು? ರಿಮೂವಲ್ ಆಫ್ ಆಕ್ಸಿಜನ್. ರಿಡಕ್ಷನ್ ಮೀನ್ಸ್ ವಾಟ್? ರಿಮೂವಲ್ ಆಫ್ ಆಕ್ಸಿಜನ್. ನೋಡೋಣ ಎಲ್ಲ ಆಕ್ಸಿಜನ್ ರಿಮೂವ್ ಆಗ್ತಿದೆ ಅಂತ. ಕಾಪರ್ ಆಕ್ಸೈಡ್ ಹತ್ರ ಆಕ್ಸಿಜನ್ ಇತ್ತಲ್ವಾ? CuOನಲ್ಲಿ ಏನಿತ್ತು? ಆಕ್ಸಿಜನ್ ಇತ್ತು. ಮೊದಲು ನೋಡಿ, ಅದ್ರ ಮೇಲೆ ಲೈನ್ ಹಾಕಿ ತೋರಿಸಿದ್ವಲ್ಲ, ರಿಮೂವಲ್ ಆಫ್ ಆಕ್ಸಿಜನ್, ರಿಡಕ್ಷನ್. ಏನಾಗ್ತಿದೆ? CuO ಇದ್ದಿದ್ದು CuO ಈಸ್ ಬಿಕಮಿಂಗ್ Cu, ಅಂದರೆ ಆಕ್ಸಿಜನ್ನ ಕಳ್ಕೊತಾ ಇದೆ. ಕಾಪರ್ ಆಕ್ಸೈಡ್ ಈಸ್ ಲೂಸಿಂಗ್ ಆಕ್ಸಿಜನ್ ಟು ಬಿಕಮ್ ಕಾಪರ್. ಕಾಪರ್ ಆಕ್ಸೈಡ್ ಈಸ್ ಲೂಸಿಂಗ್ ಆಕ್ಸಿಜನ್ ಟು ಬಿಕಮ್ ಕಾಪರ್ ಅಲ್ವಾ? ಇದನ್ನೇನಂತ ಕರಿತೀವಿ? ರಿಡಕ್ಷನ್. ಸರಿನಾ? ನೋಡಿ ಇಲ್ಲಿ ರಿಡಕ್ಷನ್ ಬರ್ತಿದ್ದೀವಿ. ರಿಡಕ್ಷನ್ ಆಗ್ತಿದೆಯೋ ಇಲ್ವೋ? ರಿಮೂವಲ್ ಆಫ್ ಆಕ್ಸಿಜನ್. ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಟು ಕಾಪರ್. ಸಾರಿ, ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಟು ಕಾಪರ್. ಸೊ ಯಾರು ರಿಡ್ಯೂಸ್ ಆಗ್ತಿದ್ದಾರೆ? ಕಾಪರ್ ಅಲ್ವಾ?
ಆದರೆ ಇದೇ ರೀತಿ ಏನಾಗ್ತಿದೆ, ಹೈಡ್ರೋಜನ್ ಇತ್ತಲ್ವ H2 ಕೆಳಗೆ ಬರಿಬೇಕು, ಬಟ್ ಟೈಪ್ ಮಾಡೋಕ್ಕೆ ಕೆಳಗೆ ಕಷ್ಟ ಆಗಿರೋದ್ರಿಂದ ಮೇಲೆ ಬರೆದಿದ್ದೀವಿ. H2 ಇದ್ದಿದ್ದು ಏನಾಗ್ತಿದೆ, ಅಡಿಷನ್ ಆಫ್ ಆಕ್ಸಿಜನ್, ಅದು ಆಕ್ಸಿಜನ್ನ ಪಡ್ಕೊತಾ ಇದೆ. ಸೊ ಹೈಡ್ರೋಜನ್ ಈಸ್ ಗೈನಿಂಗ್ ಆಕ್ಸಿಜನ್ ಟು ಬಿಕಮ್ ವಾಟರ್, H2O ಕೆಳಗೆ ಬರೀಬೇಕು, H2O, H20 ಅಲ್ಲ ಅದು H2O. ಓಕೆ, ಇಲ್ಲೇನಾಗ್ತಾ ಇದೆ ನೋಡಿ ಮಕ್ಕಳೇ, ಅಡಿಷನ್ ಆಫ್ ಆಕ್ಸಿಜನ್ ನೋಡಿ, H2 ಇಂದ H2Oಗೆ ಏನಾಗ್ತಿದೆ, ಅಡಿಷನ್ ಆಫ್ ಆಕ್ಸಿಜನ್, ಅದನ್ನು ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಹೈಡ್ರೋಜನ್ ಈಸ್ ಆಕ್ಸಿಡೈಸ್ಡ್ ಟು ವಾಟರ್, ಹೈಡ್ರೋಜನ್ ಆಕ್ಸಿಡೈಸ್ ಆಗ್ತಿದೆ ಅಲ್ವಾ, ಹೈಡ್ರೋಜನ್ ಈಸ್ ಆಕ್ಸಿಡೈಸ್ಡ್ ಟು ಫಾರ್ಮ್ ವಾಟರ್. ಸೊ ಈ ಈಕ್ವೇಷನ್ನ ಏನಂತ ಕರಿತೀವಿ, ರೆಡಾಕ್ಸ್ ಈಕ್ವೇಷನ್ ಅಥವಾ ರೆಡಾಕ್ಸ್ ರಿಯಾಕ್ಷನ್. ಯಾಕೆ ರಿಡಕ್ಷನ್ ಆಗ್ತಿದೆ, ರಿಡಕ್ಷನ್ ಎಲ್ಲಾಗ್ತಿದೆ ಮೇಲೆ ನೋಡಿ, ಕಾಪರ್ ಆಕ್ಸೈಡ್ ಇದ್ದಿದ್ದು ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ ಟು ಕಾಪರ್. ಅದೇ ರೀತಿ ಆಕ್ಸಿಡೇಷನ್ ಕೆಳಗೆ ನೋಡಿ, ಕೆಳಗೆ ಬರ್ದಿರೋದು ಹೈಡ್ರೋಜನ್ ಈಸ್ ಆಕ್ಸಿಡೈಸ್ ಟು ವಾಟರ್. ಸೊ ಈ ರೀತಿ ಎರಡೂ ಆದರೆ ಅದನ್ನ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಇವತ್ತೇನೇನು ಕಲ್ತ್ವಿ ನಾವು, ಎಷ್ಟು ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಕಲ್ತ್ವಿ, 5. ಕಾಂಬಿನೇಷನ್ ಹೇಗಿತ್ತು, ಕಾಂಬಿನೇಷನ್ನು A+B ಗಿವ್ಸ್ AB ಅಲ್ವಾ. ಅದೇ ರೀತಿ ಡಿಕಾಂಬಿನೇಷನ್ ಅಂದರೆ AB ಇದ್ದಿದ್ದು A+B ಬಿಡುಗಡೆ ಆಗೋದು. ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂದರೆ AB+C, ಇಲ್ಲಿ C ಸ್ಟ್ರಾಂಗರ್ ದೆನ್ B, ಸೊ C ಇದ್ದಿದ್ದು B ಜಾಗನ ಆಕ್ಯುಪೈ ಮಾಡ್ಕೊಳ್ಳುತ್ತೆ, AC+B ಆಯಿತು, B ರಿಲೀಸ್ ಆಯಿತು, C ಇದ್ದಿದ್ದು B ಜಾಗದನ್ನು ಆಕ್ಯುಪೈ ಮಾಡ್ಕೊಂತು, C ಆಕ್ಯುಪೈಡ್ ದ ಪ್ಲೇಸ್ ಆಫ್ B ಅಲ್ವಾ. ನೆಕ್ಸ್ಟ್ ಏನು ನೋಡಿದ್ವಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ನೋಡಿದ್ವಿ. ಇಲ್ಲಿ AB+CD ಎರಡೆರಡು ಎಕ್ಸ್ಚೇಂಜ್ ಆಗುತ್ತೆ, A ಪಾರ್ಟ್ನರ್ ಮತ್ತು C ಪಾರ್ಟ್ನರ್ ಎಕ್ಸ್ಚೇಂಜ್ ಆಗ್ತಾರೆ ಅಲ್ವಾ. A ಪಾರ್ಟ್ನರ್ B, C ಪಾರ್ಟ್ನರ್ D, ಅವರಿಬ್ಬರು ಎಕ್ಸ್ಚೇಂಜ್ ಆಗಿ BC ಆದರು, AD ಒಂದಾಯಿತು ಅಲ್ವಾ. ಆಮೇಲೆ ಕೊನೆಗೆ ನೋಡಿದ್ದೇನು, ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು, ಒಟ್ಟಿಗೆ ಸೇರಿದ್ರೆ ರೆಡಾಕ್ಸ್. ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್, ಹೆಸರೇ ಹೇಳ್ದಂಗೆ ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್ ಆ್ಯಡ್ ಆಗುತ್ತೆ. ರಿಡಕ್ಷನ್ ಅಂದರೆ ರೆಡ್ಯೂಸ್ ಅಂದರೆ ರಿಮೂವ್ ಅಲ್ವಾ, ರಿಮೂವ್ ಅಂದ್ಕೊಳ್ಳಿ, RE ಅಂದರೆ ರಿಮೂವ್. ಓಕೆ, ರಿಮೂವಲ್ ಆಫ್ ಆಕ್ಸಿಜನ್, ಎರಡು ಒಟ್ಟಿಗೆ ಆದರೆ ರೆಡಾಕ್ಸ್. ಯಾರು ಆಕ್ಸಿಜನ್ನ ಪಡ್ಕೊತಾರೋ, ಒನ್ ಹೂ ರಿಸೀವ್ಸ್ ಆಕ್ಸಿಜನ್ ಈಸ್ ಕಾಲ್ಡ್ ಆಕ್ಸಿಡೈಸ್ಡ್, ಒನ್ ಹೂ ಲೂಸಸ್ ದ ಆಕ್ಸಿಜನ್ ಈಸ್ ಕಾಲ್ಡ್ ರೆಡ್ಯೂಸ್ಡ್. ಆಕ್ಸಿಜನ್ನ ಪಡ್ಕೊಂಡವ್ರನ್ನ ನಾವು ಆಕ್ಸಿಡೈಸ್ಡ್ ಅಂತ ಕರಿತೀವಿ, ಆಕ್ಸಿಜನ್ನ ಕಳ್ಕೊಂಡವ್ರನ್ನ ರೆಡ್ಯೂಸ್ಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಓಕೆ, ಯಾವನ್ನು ಮರಿಬೇಡಿ, 5 ಟೈಪ್ಸ್ನ ರೀಕಾಲ್ ಮಾಡ್ಕೊತಾನೇ ಇರಬೇಕು. ಒಂದೊಂದು ಎಕ್ಸಾಂಪಲ್ ಆರೋ ಕಲಿಬೇಕು. ನೀವು ಕ್ರ್ಯಾಶ್ ಕೋರ್ಸಲ್ಲಿ ತುಂಬ ಕಲಿದಿದ್ರೂ ಪರವಾಗಿಲ್ಲ, ಎಷ್ಟು ಎಕ್ಸಾಂಪಲ್ಸ್ ಕಲ್ತಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಯಾಕಂದರೆ ನೀವು ತುಂಬ ಕಲಿತು ಎಲ್ಲ ಮರ್ತೋಗಿ 0 ಆಗೋಕ್ಕಿಂತ ಒಂದು ಕಲಿತು ಒಂದು ಜ್ಞಾಪಕ ಇದ್ದರೆ ಎಕ್ಸಾಮಲ್ಲಿ ಆರಾಮಾಗಿ ಇನ್ನೊಂದೆರಡನ್ನ ಒಂದು ಗೊತ್ತಿದ್ರೆ ಅದೇ ರೀತಿ ಅಲ್ವಾ ಬರಿಬೋದು. ಸೊ 5 ಟೈಪ್ಸ್ ಯಾವುದು, ಕಾಂಬಿನೇಷನ್, ಡಿಕಾಂಬಿನೇಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ರೆಡಾಕ್ಸ್. ಇಲ್ಲಿ ಡಿಸ್ಪ್ಲೇಸ್ಮೆಂಟಲ್ಲಿ ಒಂದು ಲಿಕ್ವಿಡ್ ಇರಲೇಬೇಕು, ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಎರಡೂ ಕೂಡ ಲಿಕ್ವಿಡ್ ಅಥವಾ ಸೊಲ್ಯೂಷನ್ ಫಾರ್ಮಲ್ಲಿ ಇರಲೇಬೇಕು. ಸೊ ಥ್ಯಾಂಕ್ ಯು ಮಕ್ಕಳೇ, ಮತ್ತೊಂದು ಕ್ಲಾಸಲ್ಲಿ ಭೇಟಿಯಾಗೋಣ. ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ಹೇಳ್ಕೊಟ್ಟಿದ್ದೀನಿ. ಏನೇ ಡೌಟ್ ಇದ್ದರೂ ಎಕ್ಸ್ಕ್ಯೂಸ್ ಮೀ, ನೀವು ಡೌಟ್ಸಲ್ಲಿ ಕೇಳ್ಬೋದು, ಕಮೆಂಟ್ಸಲ್ಲಿ ಹಾಕ್ಬೋದು. ಮಕ್ಕಳೇ ಕಮೆಂಟ್ಸ್ ನೀವು ಡೌಟ್ ಕೇಳ್ಬೋದು, ನೆಗೆಟಿವ್ ಬರಿಬೇಡಿ, ಏನು ಅದು ಚಂದ ಇಲ್ಲ ಇದು ಚಂದ ಇಲ್ಲ ಅಂತ. ಏನೇ ಡೌಟ್ ಇದ್ದರೂ ಕೇಳಿ, ಸರ್ ಇದು ಗೊತ್ತಾಗಿಲ್ಲ ಹಂಗೆ ಕೇಳಿದರೆ ನಾನು ಸರ್ರಿಗೆ ಕ್ಲಾರಿಫಿಕೇಷನ್ ಮಾಡಿ ಕಳಿಸ್ತೀನಿ, ಸರ್ ನಿಮಗೆ ಕಳಿಸ್ತಾರೆ. ಓಕೆನಾ? ಥ್ಯಾಂಕ್ ಯು ಮಕ್ಕಳೇ, ನಿಮಗೆ ಅರ್ಥ ಆಗಿದ್ದರೆ ಅದೇ ಖುಷಿ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಕ್ಲಾಸಲ್ಲಿ. ಇನ್ನೊಂದು ದಿನದಲ್ಲಿ ಮತ್ತೊಂದು ವೀಡಿಯೋ ಹಾಕ್ತೀನಿ. ಇದನ್ನು ಕಂಪ್ಲೀಟಾಗಿ ನೋಡಿ, ಮತ್ತು ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಇದು ನನ್ನ ರಿಕ್ವೆಸ್ಟ್, ಟೀಚರಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸಿಗೆ. ಏನು, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಏನು 50-60 ಜನ ಯಾರೇ ಇದ್ದಾರೋ ಎಲ್ಲರಿಗೂ ನೋಡೋಕ್ಕೆ ಹೇಳಿ. ಅಕಸ್ಮಾತ್ ಬಯಾಲಜಿ ನೋಡಿಲ್ಲ ಅಂದರೆ ಆಮೇಲೆ ನೋಡಲಿ, ಬಟ್ ಕೆಮಿಸ್ಟ್ರಿ ಹಳೆ ವೀಡಿಯೋ ಇದೆಯಲ್ಲ, ಏನೊಂದು 20 ನಿಮಿಷದಲ್ಲಿ ನೋಡಿ ಬಿಸಾಕ್ಬೋದು, ಈಸಿ ಇರುತ್ತೆ. ಅದು 45 ನಿಮಿಷದ ಕ್ಲಾಸ್ ಆದರೂ ಕೂಡ ಪಟ ನೋಡ್ಬೋದು ನೀವು, ಈಸಿ ಇದೆ. ಸೊ ಅದನ್ನು ನೋಡಿ, ಅದನ್ನು ನೋಡ್ದಲ್ಲೇ ಇದು ನೋಡಬೇಡಿ, ಅರ್ಥ ಆಗಲ್ಲ. ಅದನ್ನು ನೋಡಿ ಇದನ್ನು ಕಂಪ್ಲೀಟಾಗಿ ನೋಡಿ, ಇನ್ನೊಂದು ಕ್ಲಾಸಲ್ಲಿ ಚಾಪ್ಟ್ರೇ ಮುಗಿದೋಗ್ಬಿಡುತ್ತೆ. ಓಕೆ, ಸೊ ಈ ಚಾಪ್ಟ್ರಿಂದ ನಿಮಗೇನಿಲ್ಲ ಅಂದರೂ ಒಂದು 7ರಿಂದ 8 ಮಾರ್ಕ್ಸ್ ಅವರೋ ಎಕ್ಸಾಮಲ್ಲಿ 100 ಮಾರ್ಕ್ಸಿಗೆ ಬರುತ್ತೆ.
ಸೊ ಚಾಪ್ಟರ್ ಇಂಪಾರ್ಟೆಂಟ್. ಓಕೆ, ಎಲ್ಲ ಫ್ರೆಂಡ್ಸಿಗೂ ಹೇಳಿ ನೋಡಬೇಕು. ನೋಡೋಣ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಎಷ್ಟು ಜನ ಫ್ರೆಂಡ್ಸಿಗೆ ನೀವು ಹೇಳಿ ನೋಡ್ಸಿರ್ತೀರ ಅಂತ. ಆವಾಗ ಅರ್ಥ ಆಗುತ್ತೆ ಟೀಚರ್ ಮೇಲೆ ರೆಸ್ಪೆಕ್ಟ್ ಅಥವಾ ಟೀಚರ್ ಮಾಡಿದ್ದು ಯೂಸ್ ಆಯಿತಾ ಅಂತ. ಓಕೆ, ಥ್ಯಾಂಕ್ ಯು ಮಕ್ಕಳೇ.